ಈ ಸಂಜೆಯ ಇಳಿ ಹೊತ್ತಿನಲ್ಲಿ ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಬಹಳ ಸಂತೋಷ ಮತ್ತು ಅಭಿಮಾನವನ್ನು ಪಡುವಂತಹ ಸಂಗತಿ ಏನು ಅಂತಂದರೆ, ಸಾಹಿತ್ಯ ಸಿಂಚನ ವೇದಿಕೆಯವರು ಇಲ್ಲಿವರೆಗೂ ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅನೇಕ ವಿಷಯಗಳ ಬಗ್ಗೆ ಶ್ರೀಮತಿ ದಾನ್ಶೆಟ್ಟಿ ಮೇಡಮ್ ಅವರಾಗಿರ್ಬೋದು ಅಥವಾ ಕಾಶಿಂ ನದಾಫ್ ಸರ್ ಅವರ ಸಹಕಾರದೊಂದಿಗೆ ಹಾಗೂ ಆ ಎಲ್ಲ ಬಳಗದವರು ಸೇರಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡುವುದರ ಮೂಲಕ ವೈಚಾರಿಕವಾಗಿ ನಮ್ಮಲ್ಲಿ ಒಂದು ಹೊಸ ಪ್ರಜ್ಞೆಯನ್ನು ಅವರು ಹುಟ್ಟುಹಾಕಿದ್ದಾರೆ. ಈಗ ನೂತನವಾಗಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡಿರುವಂತಹ ಶ್ರೀಯುತ ಶಿವಾನಂದ್ ಸಲ್ಲಿಕೇರಿ ಅವರ ನೇತೃತ್ವದಲ್ಲಿ ಹಾಗೂ ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಸಾಹಿತ್ಯ ಸಿಂಚನ ವೇದಿಕೆಯ ಮೂಲಕ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಆದರೆ ಮೊದಲನೇ ಬಾರಿಗೆ ಮಾತನಾಡುವಂತಹ ಸಂದರ್ಭ ಬಂದಿರೋದು ಒಂದು ರೀತಿಯಿಂದ ನನಗೆ ದುಃಖವನ್ನು ತರುವಂತಹ ಸಂಗತಿಯಾಗಿದೆ. ಇನ್ನೊಂದು ರೀತಿಯಿಂದ ಜಿಲ್ಲೆಯಲ್ಲಿ ಮಹಿಳಾ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರುವಂತಹ ಕಸ್ತೂರಿ ಬಾಯಿರಿ ಅವರ ಬಗ್ಗೆ ಮಾತನಾಡೋದು ಕೂಡ ಒಂದು ರೀತಿಯ ನಮ್ಮೆಲ್ಲರಿಗೂ ಹೆಮ್ಮೆ. ಹೀಗಾಗಿ ನನ್ನ ಪಾಲಿಗೆ ಕೂಡ ಅದು ದುಃಖದ ವಿಷಯದಲ್ಲಿ ಆಗಿದ್ದರೂ ಸಹಿತವಾಗಿ ಅವರ ಸಾಹಿತ್ಯದ ಮುನ್ನಡೆಯ ಬಗ್ಗೆ ಮಾತನಾಡೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯವಾಗಿದೆ ಅಂತಲೇ ನಾನು ಭಾವಿಸಿದ್ದೀನಿ. ಹೀಗಾಗಿ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರಿಗೂ ನಾನು ಈ ಸಂಜೆ ಇಳಿಹೊತ್ತಿನಲ್ಲಿ ಮತ್ತೊಮ್ಮೆ ನಮನಗಳನ್ನು ಅರ್ಪಿಸ್ತಾ ನಾನು ಮಾತುಗಳನ್ನು ಹಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ ಕಸ್ತೂರಿ ಬಾಯಿರಿ ಅವರು ಎಂಥವರು ಅಂತ. ಅವರು ಒಂದು ಕಡೆ ತಮ್ಮ ಸೂಜಿ ಮತ್ತು ದಾರ ಎನ್ನುವಂತಹ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಸೂಜಿ ಮೊನೆ ಹೊತ್ತ ಸಂಬಂಧ ಚೌಕಟ್ಟಿನ ಸಂಸಾರ ದಾರವಾಗಿ ಒಡಲಲ್ಲಿ ಸೇರಿದ ಕ್ಷಣ ಶುರುವಾಗಿದೆ ಹಸಿನಾಳ ಬಾಳ ಬಟ್ಟೆ ನೇಯ್ಗೆ ಕೆಲಸ ಅಂತ. ಎಷ್ಟು ಸೂಕ್ಷ್ಮವಾಗಿ ಇಲ್ಲಿಯ ಪದಗಳನ್ನು ನಾವು ಅವಲೋಕನ ಮಾಡಿದಾಗ, ಒಂದು ಚೌಕಟ್ಟಿನ ದಾರವಾಗಿ, ಆಮೇಲೆ ಸಂಬಂಧಗಳು ಹೇಗೆ ಬೆಸ್ಕೊಂಡಿರ್ತವೆ ಅಂತಂತಾರೆ ಅವರು. ಅಂದರೆ ಸೂಜಿ ಮೊನೆಯ ಹೊತ್ತ ಒಡಲೊಳಗೆ ದಾರವೊಂದು ಏನಾಗಿದೆ ಅಂದರೆ ಒಡಲೊಳಗೆ ಸೇರಿದ ಆ ಕ್ಷಣ ಏನಿರ್ತದಲ್ಲ, ಆ ಥರ ಇಲ್ಲಿ ಬಂಧಗಳು ಸೇರಿರ್ತವೆ ಅನ್ನೋದನ್ನು ಹೇಳ್ತಾರೆ. ಇಂತಹ ಒಬ್ಬ ಅವ್ರ ಬಗ್ಗೆ ಹೇಳೋದು ಅಂತಂದರೆ ಬಹಳ ವಿಷಯವನ್ನು ನಾವು ಅವ್ರ ಬಗ್ಗೆ ನೇರವಾಗಿ ಹೇಳುವಂತಹ ಸಂದರ್ಭಗಳು ನನಗೆ ಈಗ ಮೊದಲ ಬಾರಿಗೆ ಅವ್ರ ಬಗ್ಗೆ ಮಾತನಾಡುವಂತಹ ಸಂದರ್ಭ ನನಗೆ ಈಗ ಮೊದಲ ಬಾರಿಗೆ ಬಂದಿದೆ. ನೇರ ನುಡಿಯಲ್ಲಿ ಸಾಹಿತ್ಯ ಲೋಕದಲ್ಲಿ ಎಲೆಮರೆಯ ಕಾಯಿಯಾಗಿ ಉಳಿದವರು ಯಾರು ಅಂತಂದರೆ ಸಾಹಿತ್ಯ ಲೋಕಕ್ಕೆ ಗೊತ್ತು. ಆದರೆ ಪ್ರಸ್ತುತದಲ್ಲಿ ನಾವು ವಿಚಾರ ಮಾಡಿದಾಗ ಅವರು ಸಾಹಿತ್ಯದ ಕಾರ್ಯದಲ್ಲಿ ತೊಡಗಿಕೊಂಡ್ರೂ ಕೂಡ ಒಬ್ಬ ಶ್ರೇಷ್ಠ ಲೇಖಕಿ ಎನಿಸಿದ್ರು ಕೂಡ ಯಾವೊಂದು ಹಮ್ಮುಗಳನ್ನು ಇಟ್ಕೊಳ್ಳದೇನೆ ತಾವು ಬರೀಬೇಕಾಗಿತ್ತು ಬರದೆ ಅನ್ನೋ ಮಾತಿಗೆ ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳಲ್ಲ, ನೀನೊಲಿದರೆ ಒಲಿ ಒಲೆಯದಿದ್ದರೆ ಮಾಡು, ನಾನಿನ್ನ ಹಾಡಿದುದಲ್ಲದೆ ಸೈರಿಸಲಾರೆನೆಯ. ನೀನು ಒಲಿದರೆ ಒಲಿ ಒಲೆಯದಿದ್ದರೆ ಮಾಡು, ನಾನಿನ್ನ ಪೂಜಿಸುವುದಲ್ಲದೆ ಸೈರಿಸಲಾರೆನೆಯ ಅಂತಾಳಲ್ಲ. ಹಾಗೆ ಯಾವುದೇ ಒಂದು ಹಮ್ಮು ಬಿಮ್ಮುಗಳಲ್ಲಿದ್ದೇನೆ ತಮ್ಮ ಒಂದು ಶ್ರೇಷ್ಠ ಸಾಹಿತ್ಯವನ್ನು, ಅದು ಮಹಿಳಾ ಸಾಹಿತ್ಯ ಅನ್ನೋದಕ್ಕಿಂತ ಒಟ್ಟು ಸಾಹಿತ್ಯಕ್ಕೆ ಒಂದು ದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟವರ ಸಾಲಿನಲ್ಲಿ ನಿಲ್ಲುವಂಥವ್ರು ಯಾರು ಅಂತಂದರೆ ಇವರು. ನಾನು ಹೇಳಿದೆ ಆಗ್ಲೇ, ಯಾವುದು ಅವರ ಪಾಲಿಗೆ ಜೀವ ದ್ರವ್ಯವಾಗಿತ್ತು ಅಂತಂದರೆ ಸಾಹಿತ್ಯ, ಬರಹ, ಲೇಖನ, ಕತೆ, ಕವಿತೆ ಇವೆಲ್ಲವೂ ಅವರಿಗೆ ಏನಾಗಿತ್ತು ಅಂತಂದರೆ ಜೀವ ದ್ರವ್ಯವಾಗಿತ್ತು. ಸದಾ ಅವರು ಉಸಿರಲ್ಲಿ ನನಗನ್ಸಿದ ಮಟ್ಟಿಗೆ ಉಸಿರಾಡ್ತಾ ಇರೋದು ಯಾವುದನ್ನ ಅಂತಂದರೆ ಸಾಹಿತ್ಯವನ್ನೇ ಅಂತ ನಾವು ಹೇಳ್ಬೋದು. ಅಷ್ಟು ಅವರು ಸಾಹಿತ್ಯ ಅಂದರೆ
ಅವ್ರಿಗೆ ಅಪ್ರಮಾಣ ಇಲ್ಲದೇನೆ ಪ್ರಾಮಾಣಿಕವಾಗಿ ಅದರ ಮೇಲೆ ಗೌರವವನ್ನು ಇಟ್ಕೊಂಡವರು ಯಾರು ಅಂತಂದರೆ ಶ್ರೀಮತಿ ಕಸ್ತೂರಿ ಬಾಯ್ರಿಯವರು. ಪ್ರಚಾರ ಬಯಸಲಿಲ್ಲ, ನಮಗೆಲ್ಲ ಗೊತ್ತಿದ್ದ ಹಾಗೆ. ಯಾವುದನ್ನೇ ಬೇಕು ಅಂತ ಮುಂದೆ ಹೋಗಿ ಪಡೆಯುವಂತಹದ್ದಕ್ಕೆ ಅವರು ಹೆಜ್ಜೆಯನ್ನಿಡಲಿಲ್ಲ. ಒಟ್ಟಾರೆ ಅವರು ನಗು ಮೊಗದ ಸ್ನೇಹತ್ವಕ್ಕೆ ಹೆಚ್ಚು ಬೆಲೆಯನ್ನು ಕೊಡುವಂತಹ ಸರಳ ಸಜ್ಜನಿಕೆಯ ಶಾಂತ ಮೂರ್ತವೆತ್ತಂತಹ ಸ್ನೇಹಿತೆಯಾಗಿದ್ದರು. ಮಹಿಳಾ ಸಾಹಿತ್ಯ ಎನ್ನುವುದಕ್ಕಿಂತ ಅವರು ಮಹಿಳಾ ವ್ಯಕ್ತಿತ್ವಕ್ಕೆ ಒಂದು ಗೌರವವನ್ನು ತಂದುಕೊಟ್ರು. ಹೀಗಾಗಿ ಮಹಿಳಾ ವ್ಯಕ್ತಿತ್ವಕ್ಕೆ ಗೌರವ ತಂದುಕೊಟ್ಟಿರೋದ್ರಿಂದ ಹೀಗಾಗಿ ಇರಬೇಕು. ಸುವರ್ಣ ನ್ಯೂಸ್ ನಮಗೆಲ್ಲ ಗೊತ್ತಿದೆ. ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭ ಅವ್ರಿಗೆ ಏನು ಮಾಡ್ತು ಅಂತಂದರೆ ಕನ್ನಡದ ಮೇಲೆ ಶ್ರೇಷ್ಠ ಮಹಿಳಾ ಸಾಧಕಿ ಎನ್ನುವಂತಹ ಪ್ರಶಸ್ತಿಯನ್ನು ಕೂಡ ಅವ್ರಿಗೆ ಕೊಟ್ಟು ಗೌರವಿಸ್ತು. ನಮಗೆಲ್ಲ ಗೊತ್ತಿದ್ದ ಹಾಗೆ ಕಸ್ತೂರಿ ಬಾಯ್ರಿಯವರು ಹುಟ್ಟಿದ್ದು ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯ ಸಾಸ್ತಾನ ಎನ್ನುವಂತಹ ಊರಲ್ಲಿ ಅವರು ಹುಟ್ಟಿದ್ರು. ಆದರೆ 1956 ಏಪ್ರಿಲ್ 27 ಅವರು ಹುಟ್ಟಿದ ಮೇಲೆ ಅವ್ರ ತಂದೆ ಹೆಸರು ಅವರು ಒಬ್ಬ ಶಂಕರ್ ರಾವ್ ಅಂತ. ಅವರು ಹೋಟೆಲ್ ಉದ್ಯಮಿಯಾಗಿದ್ದರು. ಅವರ ತಾಯಿ ಕಾತಾಯಿನಿ ಅಂತ. ಅವರು ಉಡುಪಿಯಿಂದ ತಂದೆ ಹೋಟೆಲ್ ಉದ್ಯಮವನ್ನು ಅವರು ಎಲ್ಲಿಗೆ ವರ್ಗಾಯಿಸಿಕೊಂಡ್ರು ಅಂತಂದರೆ ಬಾದಾಮಿಗೆ ವರ್ಗಾಯಿಸ್ಕೋತಾರೆ. ಬಾದಾಮಿಗೆ ಬಂದು ಅವ್ರು ಏನು ಮಾಡ್ತಾರೆ ಅಂದರೆ ನೆಲೆಸ್ತಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಅವರು 6 ದಶಕಗಳ ಕಾಲ ಇಲ್ಲಿಯೇ ಉಳ್ಕೊಂಡ್ರು, ಇಲ್ಲಿಯವರೇ ಆದರು. ಹೀಗಾಗಿ ನಮಗೆ ಕಸ್ತೂರಿ ಬಾಯಿರವರು ಉತ್ತರ ಕರ್ನಾಟಕದ ಒಬ್ಬ ಹೆಮ್ಮೆಯ ಮಹಿಳಾ ಸಾಹಿತಿಯಾಗಿ ದೊರಕಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಈಗೇನಾಯಿತು ಅಂದರೆ ಈ ನಾಡಿನ, ಈ ಮಣ್ಣಿನ, ಈ ನೆಲದ, ಈ ಭಾಷೆಯ ಸೊಗಡನ್ನೆಲ್ಲ ಅವ್ರು ಏನು ಮಾಡಿದ್ರು ಅಂದರೆ ತಮ್ಮ ಸಾಹಿತ್ಯ ಲೋಕಕ್ಕೆ ಕಾಣಿಕೆಯಾಗಿ ಕೊಟ್ಟರು. ಈಗ ಬಾದಾಮಿ ಅಂದ ತಕ್ಷಣ ಅವರು ಬಾದಾಮಿಯನ್ನು ತಮ್ಮ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ್ರು. ಬಾದಾಮಿ ಅಂದ ತಕ್ಷಣ ನಮಗೆ ನೆನಪಾಗೋದು ಹೇಗೆ ನಮಗೆ ಚಾಲುಕ್ಯರ ವೈಭವ, ಹಾಗೇನೆ ನಮ್ಮ ಮೇಣಬಸರಿ, ಬನಶಂಕರಿ ಎಲ್ಲ ಹೇಗೆ ನೆನಪಾಗ್ತಾರೋ ಹಾಗೇನೆ ಸಾಹಿತ್ಯ ಅಂತ ಬಂದಾಗ ನೆನಪಾಗುವಂತಹ ದಿಗ್ಗಜರ ಸಾಲಿನಲ್ಲಿ ನಮ್ಮ ಕಸ್ತೂರಿ ಬಾಯ್ರಿಯವರು ಕೂಡ ನಿಲ್ತಾರೆ. ಓದಿದ್ದು BA ಪದವಿ ಮೊದಲು ಮಾಡ್ಕೋತಾರೆ, ಆಮೇಲೆ LLBಯನ್ನು ಮಾಡ್ತಾರೆ. ಕಾಳಿದಾಸ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಆಂಗ್ಲ ಮಾಧ್ಯಮದ ಭಾಷೆ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಅವರು ಕೆಲಸ ಮಾಡ್ತಾರೆ. ಹೀಗಾಗಿ ಶಿಕ್ಷಣಕ್ಕೂ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೂ ಅವರ ಕೊಡುಗೆ ಅವಿಸ್ಮರಣೀಯವಾಗಿದ್ದು ಅಂತ ನಾನು ನೆನೆಸ್ಕೋತೀನಿ. ಅವರು ಸಲ್ಲಿಸಿದಂತಹ ಸೇವೆ ಅನನ್ಯವಾದದ್ದು. ಅವರು ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದ್ದ ಹಾಗೆ ಉಚಿತ ನ್ಯಾಯ ಮಂಡಳಿಯ ಸದಸ್ಯೆಯಾಗಿ ಕೂಡ ಕೆಲವು ದಿನಗಳ ಕಾಲ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಅವರಿಗೆ ಭಾಷೆಯಲ್ಲಿ ಹಿಡಿತ ಇತ್ತು. ಕನ್ನಡ ಭಾಷೆ ತಗೊಳ್ರಿ, ಇಂಗ್ಲೀಷ್ ಭಾಷೆಯನ್ನು ತಗೊಳ್ರಿ, ಹಾಗೇನೆ ಹಿಂದಿ ಭಾಷೆಯನ್ನು ತಗೊಳ್ರಿ. ಈ ಭಾಷೆಯ ಹಿಡಿತ ಇರೋದ್ರಿಂದ ಅವರು ಏನು ಮಾಡ್ತಿದ್ರು ಅಂತಂದರೆ ಆ ಭಾಷೆಯನ್ನು ಅವರು ಅತ್ಯಂತ ಒಮ್ಮನದಿಂದ ಪ್ರೀತಿಸ್ತಾ ಇದ್ರು. ಆ ಪ್ರೀತಿಯ ದ್ಯೋತಕವಾಗಿ ಆಗಿರಬೇಕು. ಅವ್ರು ಏನು ಮಾಡ್ತಿದ್ರು ಅಂತಂದರೆ ಆ ಭಾಷೆಯನ್ನು ಬಳಸ್ಕೊಳ್ಳಲು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅವರ ಇನ್ನೊಂದು ಸಂಗತಿಯನ್ನು ನಾನೀಗ ಹೇಳಲೇಬೇಕು. ಏನು ಅಂತಂದರೆ ಅವರು ಬಾದಾಮಿ ಬಂದು ನೆಲೆಸಿದ ಮೇಲೆ ತಂದೆ ಅವರ ಜೊತೆಗೆ ತಾಯಿನೂ ಕೂಡ ಏನಾಯಿತು ಅಂದರೆ ತಂದೆ ಇದ್ದರು, ತಾಯಿಯವರು ಇವರು 13ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸ್ತಾರೆ. ಆ ಸಂದರ್ಭದಲ್ಲಿ ಪುಟ್ಟ ಬಾಲಕಿ ಕಸ್ತೂರಿ ಬಾಯ್ರಿಯವರು ಪುಟ್ಟ ಬಾಲಕಿಯಾಗಿದ್ದರೂ ಕೂಡ ಏನಂದರೆ ಆ ಸಣ್ಣ ವಯಸ್ಸಿನಲ್ಲಿಯೇ ತಮ್ಮ ನಿಲುಮೆಗೆ ನಿಲುಕುವಂತಹ ಸಂದರ್ಭಗಳನ್ನೆಲ್ಲ ಅವರು ಒಬ್ಬ ಮನೆಯ ಹಿರಿಯ ಸದಸ್ಯೆಯಾಗಿ, ತಾಯಿಯಾಗಿ ಏನು ಮಾಡಿದರು ಅಂತಂದರೆ ಒಂದು ರೀತಿಯ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಸಂಸಾರದ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ಕೊಂಡಿದ್ರು ಅಂತ. ಹೀಗಾಗಿ ಅವ್ರು ಏನು ಮಾಡಿದರು ಅಂತಂದರೆ ಅವ್ರಿಗಿಬ್ಬರು ಸಹೋದರರಿರ್ತಾರೆ. ಒಬ್ಬ ಸಹೋದರಿ ರೋಹಿಣಿ ಅಂತ ನಮಗೆಲ್ಲರಿಗೂ ಗೊತ್ತಿದ್ದವರು. ಅವರು ಯಾವಾಗಲೂ ನಗುಮಗ, ಸ್ನೇಹಜೀವಿ. ಯಾರೇ ಮನೆಗೆ ಹೋದರೂ ಕೂಡ ಅಲ್ಲಿ ಏನು ಅವರ ಕರುಳು ಬಳ್ಳಿಯೊಳಗೆ ಏನು ಸುತ್ಕೋತಾ ಇತ್ತು ಅಂತಂದರೆ ಒಂದು ತಾಯ್ತನ ಮೊದಲು ಸುತ್ಕೋತಾ ಇತ್ತು. ತಾಯಿನೇ ಏನಪ್ಪ ಎದುರಿಗೆ ಕೂತು ಎದುರಿಗೆ ನಿಂತು ನಮ್ಮನ್ನೆಲ್ಲ ಉಚ್ಛಿಸ್ತಾರೇನೋ,
ನಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ ಅನ್ನುವಷ್ಟರ ಮಟ್ಟಿಗೆ ಅವ್ರದ್ದು ಏನಾಗಿತ್ತು ಅಂತಂದರೆ ಹೃದಯ ವಿಶಾಲವಾಗಿತ್ತು ಅಂತ ನಾವು ಹೇಳ್ಬೋದು. ಮೊದಲು ಅವರು ಇನ್ನು ಸಾಹಿತ್ಯ ಲೋಕಕ್ಕೆ ಬಂದಾಗ ಅವ್ರ ಕೈಯಲ್ಲಿ ಕಲ್ತಿರುವಂತಹ ಸಾವಿರಾರು ಮಕ್ಕಳು ಇವತ್ತು ಬೇರೆ ಬೇರೆ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ಶಿಕ್ಷಣಕ್ಕೆ ಅವರು ಹೇಗೆ ತಾವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ರು, ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಿಯಾಗಿ ಹೇಗೆ ಕೆಲಸ ಮಾಡಿದ್ರು, ಹಾಗೇನೆ ಸಾಹಿತ್ಯ ಲೋಕದಲ್ಲಿ ಕೂಡ ಅವರ ಸೇವೆ ಅಥವಾ ಅವರ ಕೆಲಸ ಅವಿಸ್ಮರಣೀಯವಾಗಿದ್ದು ಅಂತ ನಾವು ಬಹಳ ಹೆಮ್ಮೆಯಿಂದ ಅವರು ತಮ್ಮ ಸಾಹಿತ್ಯದ ಹೆಜ್ಜೆಯನ್ನು ಇಟ್ಟಿದ್ದು ನಮಗೆಲ್ಲ ಆಶ್ಚರ್ಯ ಆಗೋ ಹಾಗೆ ಅವರು ತಮ್ಮ 40 ಬರಿತಾ ಇದ್ರು, ಬರಲಿಲ್ಲ ಅಂತಲ್ಲ, ಅವರ ಎದೆಯೊಳಗೆ ಅಂತರಂಗದ ಮಿಡಿತದಲ್ಲಿ ಏನಿತ್ತು ಅಂತಂದರೆ ಸಾಹಿತ್ಯದ, ನಾ ಹೇಳಿದ್ನಲ್ಲ ಮೊದಲೇ, ಸಾಹಿತ್ಯ ಅವರಿಗೆ ಜೀವ ದ್ರವ್ಯವಾಗಿತ್ತು ಅಂತ, ಅದು ಯಾವಾಗಲೂ ಚಿಲುಮೆಯಾಗೇ ಇತ್ತು. ಆದರೆ ಅದನ್ನಕ್ಕೆ ಏನು ಮಾಡಿದ್ರು ಅಂತಂದರೆ ಜೀವನಕ್ಕೆ ದಾರಿ ತೋರುವಂತಹ ಅನೇಕ ಸಂಗತಿಗಳು ಅವರ ಅಂತರಂಗದ ವ್ಯಾಪ್ತಿಯಲ್ಲಿ ಭದ್ರವಾಗಿ ಕೂತಿದ್ರು ಕೂಡ ಅವ್ರ ಪ್ರಕಟಣೆಯನ್ನು ಪ್ರಾರಂಭ ಮಾಡಿದ್ದು ಯಾವಾಗ ಅಂತಂದರೆ ಅವ್ರು 48ನೇ ವಯಸ್ಸಿನಲ್ಲಿರುವಂಥ ಅಂಶ ನಮಗೆ ತಿಳಿದು ಬರ್ತದೆ. ಆದರೆ ಅವರು ಮೊದಲೇನೆ ಪ್ರಾರಂಭ ಮಾಡಿದ್ರು ಅಂದರೆ ಈ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಮಹಿಳಾ ಸಾಹಿತ್ಯಕ್ಕೆ ಇನ್ನೂ ಇಷ್ಟು ದೊಡ್ಡದಾದಷ್ಟು ಇನ್ನೂ ಇಷ್ಟು ಅವರಿಂದ ಅನೇಕ ಉತ್ತಮ ಕೃತಿಗಳನ್ನು ಓದುವಂತಹ ಸೌಭಾಗ್ಯ ನಮಗೆ ಸಿಕ್ತಿತ್ತು. ಹೀಗಾಗಿ ಅವರು ಮೊದಲು ಎಂತಹ ಉತ್ತಮವಾದಂತಹ ವಿಮರ್ಶಾ ಕೃತಿಗಳನ್ನು ಅವರು ಹೊರಗೆ ತಂದರು, ವಿಮರ್ಶೆಗಳನ್ನು ಬರೆದ್ರು ಅಂತಂದರೆ ನಮಗೆ ಆಶ್ಚರ್ಯ ಆಗಬೇಕು. ಆ ವಿಮರ್ಶೆಗಳು ಹೇಗಿದ್ದು ಅಂತಂದರೆ ಅವು ಎಲ್ಲ ಪ್ರತಿ ವಿಮರ್ಶೆಯಲ್ಲಿಯೂ ಏನಿರ್ತಿತ್ತು ಅಂತಂದರೆ ಬರೆದಿದ್ದರ ಅನಾವರಣ ಯಾತಕ್ಕೆ ಅಂದರೆ ಅದು ನಮ್ಮ ಜೀವನದ ಮುಂದಿನ ಹೆಜ್ಜೆಗೆ ಅನುಕೂಲ ಆಗಬೇಕು, ಆತ್ಮ ನಿವೇದನೆಯಂತೆ ತನ್ನೊಳಗೆ ನಾವು ಏನು ಆ ಸಂಗತಿಗಳನ್ನು ಭದ್ರವಾಗಿ ಎತ್ತಿಟ್ಕೊಂಡು ನಮಗೆ ಬೇಕಾದಾಗಲೆಲ್ಲ ಹಸಿರು ತರೋ ಹಾಗೆ, ನಮಗೆ ಅದು ದಾರಿ ತೋರೋ ಹಾಗೆ, ನದಿಯಂತೆ ಹರಿಬೇಕು ಅನ್ನೋ ಹಾಗೆ ಇವರು ಬರೆದ್ರು ಅಂತ ಹೇಳಿ ವಿಮರ್ಶಕರು ಬಹಳ ವಿಮರ್ಶೆಗೆ ಬರಲಿಲ್ಲ, ಆದರೆ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ. ಅವರ ಅನೇಕ ಕೃತಿಗಳು ಇವತ್ತು ಹೊರಗೆ ಬಂದಿದ್ದೇವೆ. ಆಂಗ್ಲ ಭಾಷೆಯಲ್ಲಿ ಬರೆದಿದ್ರು, ಕನ್ನಡದಲ್ಲಿ ಬರೆದ್ರು. ಹೀಗೆ ಇವೆರಡರಲ್ಲಿ ಹಿಡಿತ ಇಟ್ಕೊಂಡಿರುವಂತಹ ಇವರು ಖಲೀಲ ಮತ್ತು ಗಿಬ್ರಾಮ್ ಪ್ರೇಮ ಕಥೆಗಳು ಇಂಗ್ಲಿಷ್ನಲ್ಲಿ ಇದ್ದದ್ದನ್ನು ಅವರು ಪ್ರೇಮ ಪತ್ರಗಳನ್ನು ಅವರು ಕನ್ನಡಕ್ಕೆ ತಂದರು. ಈ ಪ್ರೇಮ ಪತ್ರಗಳನ್ನು ಕನ್ನಡದ ನಾಡಿಗೆ ಒಂದು ಕೊಡುಗೆಯಾಗಿ ಎಷ್ಟು ಸದ್ದು ಮಾಡ್ತೀವಿ ಈ ಕೃತಿ ಅಂದರೆ ಅವರ ಹತ್ತಿರ ಒಂದು ಕೃತಿ ಕೂಡ ಉಳಿಲಿಲ್ಲ. ನಾವು ಎಷ್ಟೋ ಸಾರಿ ಬೇಕಿದ್ದಾಗ ಅವರ ಕೃತಿಗಳೆಲ್ಲ ಏನಾಯ್ತು ಅಂತಂದರೆ ಅಷ್ಟು ಅದಕ್ಕೆ ಪ್ರಚಾರ ಸಿಕ್ತು. ಹೀಗೆ ಅವರಲ್ಲಿ ಇರುವಂತಹ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಏನದಾವಲ್ಲ ಕವಲುಗಳಲ್ಲಿ ಏನವ್ರು ಬರೆದ್ರಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಏನವ್ರು ಬರೆದ್ರಲ್ಲ, ಆ ಬರೆದಂಥವುಗಳೆಲ್ಲ ಇಂದಿನ ನಮಗೂ ಕೂಡ ಪ್ರಸ್ತುತ ಹಾಗೂ ಪ್ರೇರಣೆ ಅಂತ. ಅವರು ಬರೆದದ್ದು ಏನು ಅಂತಂದರೆ ಅವರು ಮೂಲತಃ ಕವಿಯತ್ರಿ ಆಗಿರೋದ್ರಿಂದ ಕಾವ್ಯ ಭಾಷೆ ಅವ್ರಿಗೆ ಒಲಿದಿತ್ತು. ಕನ್ನಡದಲ್ಲಿ ಕಾವ್ಯ ಭಾಷೆಯ ಮೂಲಕವಾಗಿ ಕಥೆಯನ್ನು ಕಟ್ಟುವುದಿದೆ ಅಲ್ಲ, ಅದು ಸಾಮಾನ್ಯವಾಗಿ ಎಲ್ರಿಗೂ ಸಿಗೋದಿಲ್ಲ. ಹೀಗೆ ಅಂತಹ ಕಥೆಯನ್ನು ಕಟ್ಟಿದವರು ಯಾರು ಅಂತಂದರೆ ನಮ್ಮ ಕಸ್ತೂರಿ ಬಾಯಿರಿಯವರು. ಅವರ ನಿಮಗೆಲ್ಲ ಗೊತ್ತಿದೆ, ಕತೆಗಳನ್ನು ಬರೆದ್ರು, ಕವಿತೆಗಳನ್ನು ಬರೆದ್ರು, ಅಂಕಣ ಬರಹಗಳನ್ನು ಬರೆದ್ರು. ಈಗ ಕಾತ್ಯಾಯಿನಿ, ನದಿಯಾದವಳು, ಭೋರಂಗಿ, ಅಲ್ಲಮನವರೆಗೆ, ಗಂಧಮತಿ, ನೀಲಿಯ ಆಕಾಶಕ್ಕೆ ರೆಕ್ಕೆಗಳನ್ನು ಬಿಚ್ಚಿ, ಹೀಗೆ ಆ ಅಕ್ಕ, ಇವೆಲ್ಲವುಗಳು ಅವರ ಕವನ ಸಂಕಲನಗಳು. ಪ್ರತಿಯೊಂದು ಕವನ ಸಂಕಲನದ ಒಳಗೆ ಒಂದು ಏನೈತಿ ಅಂತಂದರೆ ಅಂತರಂಗದ ಒಂದು ನಿವೇದನೆ ಇರೋ ಹಾಗೆ ಹೆಸರುಗಳಲ್ಲಿ ಕೂಡ ವಿಶೇಷತೆ ಇದೆ. ಹಾಗೆಯೇ ಅವರ ಕವನ ಸಂಕಲನಗಳು, ಕಥಾ ಸಂಕಲನಗಳನ್ನು ನಿಮ್ಗೆ ಹೇಳಬೇಕು ಅಂತಂದರೆ ಹೇಗೆ ಕವನ ಸಂಕಲನಗಳ ಈಗ ತಂದ್ರು ಅಷ್ಟೇ ಪ್ರಮಾಣದಲ್ಲಿ ಅವ್ರ ಕತೆ ಬರೆಯೋದಕ್ಕೂ ಕೂಡ ಅವ್ರು ಏನಾಗಿದ್ರು ಅಂತಂದರೆ ಹೆಸರುವಾಸಿಯಾದವರಾಗಿದ್ದರು. ಥೈರಾಯ್ಡ್ ಮತ್ತು ಪಾಂಚಾಲಿ, ಹಲವು ಮಕ್ಕಳ ತಾಯಿ ಬೇರು, ಒಂದೇ ಕಾಂಡದ ಕುರ್ಚಿ, ದಿಂಡಿ, ಕಲ್ಲಾದಲು ಅಹಲ್ಲೆ, 2 ರೆಕ್ಕೆಗಳು, ಗೆರೆಗಳು, ಇವೆಲ್ಲವೂ ಕೂಡ ಏನು ಅಂತಂದರೆ ಅವರ ಕಥಾ ಸಂಕಲನಗಳು ಅಂತ. ಇನ್ಕ್ರೆಡಿಬಲ್ ವಾಯ್ಸ್ ಎನ್ನುವಂತಹ ಒಂದು ಅವರ ಕೃತಿ ಆಂಗ್ಲ ಭಾಷೆಯಲ್ಲಿಯೇ ಆ ಕೃತಿಯನ್ನು ಹೊರಗೆ ತಂದರು. ಆಂಗ್ಲ ಭಾಷೆಯಲ್ಲಿ ಹೊರತಂದಂತಹ ಸಂದರ್ಭದಲ್ಲಿ ಇದರೊಳಗಿನ ಆಂತರಿಕ ಭಾವ ಮತ್ತು ಆ ಆಂತರಿಕ ಭಾವಕ್ಕೆ ಸಂಬಂಧಿಸಿದಂಥ ಬಾಹ್ಯ
ಪ್ರೇರಣೆ. ಎಲ್ಲರಿಗೂ ಏನಿರ್ತದೆ ಅಂದರೆ ಭಾವನೆಗಳು ಎರಡು ರೀತಿಯಲ್ಲಿ ವ್ಯಕ್ತ ಆಗ್ತಾವಂತೆ. ಒಂದು ಅಂತರಂಗದ ಭಾವನೆ, ಇನ್ನೊಂದು ಬಾಹ್ಯದ ಭಾವನೆ ಅಂತ. ಈ ಬಾಹ್ಯ ಮತ್ತು ಅಂತರಂಗದ ಎರಡೂ ಭಾವನೆಗಳಲ್ಲಿ ನಿಂತು ಏನಾದರೂ ಮೂರ್ತ ಮತ್ತು ಅಮೂರ್ತಗಳಲ್ಲಿ ವಿಷಯಗಳನ್ನು ಮಂಡನೆ ಮಾಡಬೇಕಾಗಿತ್ತು ಅಂತಂದರೆ, ಪ್ರತಿಪಾದಿಸಬೇಕಾಗಿತ್ತು ಅಂತಂದರೆ, ಆ ಪ್ರತಿಪಾದನೆಯ ಮೇಲುಗೈಯಾಗಿ ಸಿಕ್ಕಿರುವಂತಹ ಒಂದು ಕೃತಿ ಇವತ್ತು ನಮ್ಮ ಜಿಲ್ಲೆಯಿಂದ ಕೊಡುಗೆಯಾಗಿ ಸಿಕ್ಕಿದೆ ಅಂದರೆ ಅದು ಇನ್ಕ್ರೆಡಿಬಲ್ ವಾಯ್ಸ್ ಅಂತ ಅನ್ನುವಂತಹ ಕೂಡ ಏನಂದರೆ ಕೇಳಿ ಬಂದಿರುವಂತಹ ಸಂಗತಿಯಾಗಿದೆ. 2015ನೇ ಇಸ್ವಿಯದು ಬಾಗಲಕೋಟೆ ಜಿಲ್ಲೆಯ ಬೇಲೂರಿನಲ್ಲಿ ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ, ಕನ್ನಡ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ 5ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಕೂಡ ಅವರನ್ನು ಮಾಡ್ತೀವಿ. ನಾವು ಮಾಡಿ ಚಾಲುಕ್ಯರ ನಾಡಿನಲ್ಲಿ ಒಬ್ಬ ಶ್ರೇಷ್ಠ ಸಾಧಕಿಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನು ನಾವೆಲ್ಲರೂ ಕೂಡಿ ಅವರಿಗೆ ಕೊಟ್ಟಿರ್ತೀವಿ. ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಪ್ರಶಸ್ತಿಗಾಗಲಿ ಆಮೇಲೆ ಯಾವುದೇ ಇದಕ್ಕಾಗಲಿ ಬೇಕಾಗಿ ಅವ್ರು ಏನು ಮಾಡಲಿಲ್ಲ ಅಂತಂದರೆ ಬರೀಲಿಲ್ಲ ಅಂದರೂ ಸಹಿತವಾಗಿ ನಾವು ನಮ್ಮ ನಾಡಿನಲ್ಲಿ ಅವರನ್ನು ಗೌರವಿಸೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದು. ಅದಕ್ಕಾಗಿ ಏನು ಅಂತಂದರೆ, ಈಗ ಕಸ್ತೂರಿ ಘಮಘಮಿಸ್ತೈತಲ್ಲ, ಆ ಕಸ್ತೂರಿ ಘಮಘಮಿಸುವ ಹಾಗೆ ನಮ್ಮ ಸಾಹಿತ್ಯ ಲೋಕದಲ್ಲಿ ಕೂಡ ಕಸ್ತೂರಿ ಹಾಗೆ ಘಮಘಮವನ್ನು ನೀಡಿರುವಂತಹ ಸಾಹಿತ್ಯ ಕೃತಿಗಳನ್ನು ಕೊಟ್ಟಿರುವಂತಹ ಅನೇಕರು ಇದ್ದಾರೆ. ಅವರಲ್ಲಿ ಏನು ಅಂತಂದರೆ ಕಸ್ತೂರಿ ಬಾಯಿರಿಯವರು ಕೂಡ ಒಬ್ಬರು. ನಿಮಗೆ ಗೊತ್ತಿದೆ, ಕೊನೆಗಾಲದಲ್ಲಿ ಅವರಿಗೆ ಕಣ್ಣಿನ ದೃಷ್ಟಿ ಸ್ವಲ್ಪ ಮಂದ ಆಗ್ತೈತಿ. ಆ ಸಂದರ್ಭದಲ್ಲಿ ಓದು ಬರಹವನ್ನು ಬಿಟ್ಟು ಅವರಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಓದು ಬರಹ ಬಿಟ್ಟು ಬದುಕಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಅವರು ಬಂದವ್ರ ಎದುರಿಗೆ ಅವ್ರ ಭಾವನೆಗಳು ಹೇಗೆ ಬರ್ತಿತ್ತೋ, ಎಷ್ಟು ಪಕ್ವವಾಗಿ ಬರ್ತಿತ್ತೋ, ಕತೆ ಬರೀಲಿ ಕವಿತೆ ಬರೀಲಿ, ಅವರು ಒಂದು ಸಾರಿನೂ ಅದನ್ನು ತಿದ್ದಿ ಬರೆದವರಲ್ಲ. ಆ ಏನು ಕತೆ ಬರಿತಿದ್ರೋ, ಏನು ಕವಿತೆ ಬರ್ತಿದ್ರೋ, ಹೇಗೆ ಬರಿತಿದ್ರೋ ಹಾಗೇನೆ ಅದನ್ನೇನು ಮಾಡ್ತಿದ್ರು ಅಂದರೆ ಅಚ್ಚಿಗೆ ಕಳಿಸ್ತಾ ಇದ್ರು. ಹಾಗೇನೆ ಕಳಿಸಿರುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಇನ್ನೊಂದು ಅವ್ರ ಬಯಕೆ ಇತ್ತು. ಏನು ಅವ್ರ ಬಯಕೆ ಅಂತಂದರೆ, ತಮ್ಮ 66ನೇ ವಯಸ್ಸಿಗೆ 66 ಕವಿತೆಗಳನ್ನು ಸೇರಿಸಿ ಒಂದು ಕವಿತಾ ಸಂಕಲನವನ್ನು ತರಬೇಕು ಎನ್ನುವಂತಹ ಬಯಕೆ ಇತ್ತು. ಆ ಕವಿತಾ ಸಂಕಲನಕ್ಕೆ ಅವರು ಇಟ್ಕೊಂಡಿರುವಂತಹ ಹೆಸರು ಏನಾಗಿತ್ತು ಅಂತಂದರೆ, ಅದಕ್ಕೆ ಸಂಜಯ್ ರಾಗ ಅಂತ ಇಟ್ಟಿದ್ರು. ಅದು ಬಹುಶಃ ಇನ್ನಿಷ್ಟರಲ್ಲೇನೆ ಅದನ್ನು ಸ್ವಾಗತಿಸುವಂತಹ, ಅದನ್ನು ಕಾಣುವಂತಹ ಸೌಭಾಗ್ಯ ನಮಗೆಲ್ಲ ಸಿಗ್ಬೋದು. ಹೀಗೇನೆ ಅವರು ಇಲ್ಲಿವರೆಗೂ 10 ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೇನೆ 10 ಕಥಾ ಸಂಕಲನಗಳನ್ನ ಈ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. 4 ಅಂಕಣ ಬರಹ ಕೃತಿಗಳನ್ನು ಕೊಟ್ಟಿದ್ದಾರೆ ಎಂದು ಬಹಳ ಹೆಮ್ಮೆಯಿಂದ ನಾವೆಲ್ಲ ಅವರನ್ನು ಹೇಳಬಹುದು. ಹೀಗೆ ಅವರು ಉತ್ತರ ಕರ್ನಾಟಕದ ಭಾಷೆಯಲ್ಲೇನೆ ಬರೆದ್ರು. ಅವರು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬರೆದಿರುವಂತಹ ದಿಂಡಿ ಎನ್ನುವಂತಹ ಕಥೆಯನ್ನು ನಾವೆಲ್ಲ ಓದಿದ್ದೀವಿ. ಅದು ಪ್ರಜಾವಾಣಿಯಲ್ಲಿ ಮೊದಲ ಬಹುಮಾನವನ್ನು ಕೂಡ ಗಳಿಸ್ತು. ಆ ಪ್ರಜಾವಾಣಿಯಲ್ಲಿ ಮೊದಲ ಬಹುಮಾನವನ್ನು ಆಗಿರಬೇಕು ಅಂತಂದರೆ ಅದಕ್ಕೇನು ಇರಬೇಕಾಗಿತ್ತು ಅಂತ ತಮಗೆಲ್ಲ ಗೊತ್ತಿದೆ, ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆ ದಿಂಡಿಯ ಆ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದಾಗ ಕೂಡ ಅವ್ರಿಗೇನಿರಲಿಲ್ಲ ಅಂತಂದರೆ ಯಾವುದೇ ಒಂದು ಅಹಮ್ಮಿಕೆ ಆಗಲಿ ಅಥವಾ ಅದ್ರ ಬಗ್ಗೆ ನಾನು ಪಡೆದೆ ಎನ್ನುವಂತಹ ಅದೇ ಹೇಳಿದ್ನಲ್ಲ, ಅಹಂ ಅವ್ರ ಹತ್ರ ಎಳ್ಳಷ್ಟು ಇರಲಿಲ್ಲ. ಅವರು ಅಷ್ಟೇ ಅಲ್ಲ, ಕರ್ನಾಟಕ ಸಂಘದ ಅಖಿಲ ಭಾರತ ಮಟ್ಟದ ಏನಂದ್ರೆ ಕಾವ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡೆದ್ರು. ಹಾಗೇನೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಕೂಡ ತಂದ್ರು. ಅವಾಗ್ಲೂ ಕೂಡ ಅವ್ರು ಹೇಗಿರ್ತಿದ್ರು, ಅವ್ರ ಮುಖದ ಮೇಲೆ ಒಂದು ಶಾಂತವಾದಂತಹ ಮೌನವಾದಂತಹ ಒಂದು ಏನಾಗ್ತಂದ್ರೆ ಕಳೆ ಎದ್ದು ಕಾಣ್ತಾ ಇತ್ತು. ಕಸ್ತೂರಿ ಬಾಯಿರ್ ಬಗ್ಗೆ ಹಿರಿಯ ಲೇಖಕರಾದಂತಹ ಜನಾರ್ದನ್ ಭಟ್ ಅವರಿಗೆ ಮತ್ತು ಇವ್ರಿಗೆ ಕೂಡ ಒಮ್ಮೆ ವರ್ಧಮಾನ ಪ್ರಶಸ್ತಿ ಬರ್ತದೆ. ಆ ವರ್ಧಮಾನ ಪ್ರಶಸ್ತಿ ಬಂದಾಗ ಏನ್ ಮಾಡ್ತಾರೆ, ಅಲ್ಲಮ ಪೀಠದ ಪ್ರಧಾನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮೊಗ್ಸಾಲಿಸ್ ಅವರು ಹೇಳ್ತಾರೆ, ಹೆಣ್ಣಿನ ಸೂಕ್ಷ್ಮ ತಲ್ಲಣಗಳನ್ನ, ಸಂವೇದನೆಗಳನ್ನ, ಅಂತರಂಗದ ಮಾರ್ಧನಿಯನ್ನ ಸೂಕ್ಷ್ಮವಾಗಿ ಕಟ್ಟಿ ಕೊಡುವಲ್ಲಿ ಕಸ್ತೂರಿಬಾಯಿಯವರು ಎತ್ತಿದ ಕೈ ಅಂತ ಹೇಳ್ತಾರೆ. ಅಲ್ಲಿ ಏನಿದೆ ಅಂತ ಅಂದ್ರೆ ತಮ್ಮ ಕತೆಗಳ ಮೂಲಕವಾಗಿ ಅವನ್ನೆಲ್ಲ ಒಡಮೂಡಿಸುವಂತಹ ಕೆಲಸಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಅವರು ಹೇಳ್ಕೊಟ್ರು. ಯಾವುದೋ ನಮ್ಗೆ ಗೊತ್ತಿಲ್ಲದ, ಪರಿಚಯ ಇಲ್ಲದ, ಅಪರಿಚಿತವಾದಂತಹ ಸಂಗತಿಗಳನ್ನ ಮುಂದಿಟ್ಕೊಂಡು ಅವರು ಯಾವತ್ತೂ ಕತೆಗಳನ್ನ ಬರೆದಿಲ್ಲ. ಅದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿರುವಂತಹ ಆಂತರಂಗಿಕವಾಗಿ ಅವರು ಏನನ್ನೇ ಅವರು ಅನುಭವಿಸುವಂತಹ ಪ್ರಸಂಗ ಬಂದಾಗ್ಲೂ ಸಹಿತವಾಗಿ ಅವುಗಳಿಗೆ ಎಲ್ಲವಕ್ಕೂ ಒಂದು ದಾರಿ ಇದೆ,
ಆ ದಾರಿಯಲ್ಲಿ ನಡಿಬೇಕಾದಂತಹ ಅನಿವಾರ್ಯತೆ ಇದ್ದಾಗ್ಲೂ ಕೂಡ ಅದ್ರ ಗೆಲ್ಲುವಂತಹ ರೀತಿಯಲ್ಲಿಯೇ ಪಾತ್ರಗಳನ್ನ ಅವರು ಸೃಷ್ಟಿ ಮಾಡಿದ್ರೆ ಹೊರತು, ಈ ದಿಂಡಿ ನಿಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಓದಿದೀವಿ. ದಿಂಡಿಯಲ್ಲಿ ದ್ಯಾಮವ್ವ ಅಂತ ಬರ್ತಾಳೆ, ಆಕೆ ಆ ಕಥೆಯ ನಾಯಕಿ. ದ್ಯಾಮವ್ವ ಮೊದಲಿನಿಂದನೂ ಸಂಸಾರವನ್ನ ಕಟ್ಟಿಕೊಳ್ಳಲ್ಲಿ ಏನೇ ಬಂದರೂ ಕೂಡ ಎದುರಿಸಿ ನಿಂತವಳು. ಆ ಎದುರಿಸಿ ನಿಂತಹ ದ್ಯಾಮವ್ವನಿಗೆ ಅವಳಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ಬೇಕಾದಂತಹ ಮಕ್ಕಳು ಅವಳನ್ನ ಬಿಟ್ಟು ದೂರ ಸರಿದಾಗಲೂ ಕೂಡ ಅವಳು ಎದೆಗುಂದಿಲ್ಲ. ದಿಂಡಿ ಯಾತ್ರೆಗೆ ಹೋಗುವಂತಹ ಯಾತ್ರೆಯ ಜೊತೆಗೆ ಹೋಗಿ ಹಾಗಂತ ಅವಳೆಂದೂ ಸೊರಗಲಿಲ್ಲ. ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ದಿಂಡಿ ಯಾತ್ರೆ ಹೋಗಿ ಕೊನೆಗೆ ಆ ದಿಂಡಿ ಜನಕ್ಕೆ ಅಂದ್ರೆ ಯಾತ್ರೆಗೆ ಬರುವಂತಹವ್ರಿಗೆಲ್ಲರಿಗೂ ಮತ್ತೊಂದು ಸಾರಿ ತನ್ನ ದಿಟ್ಟತನವನ್ನ ತೋರಿಸ್ಬೇಕಾಗಿರುವಂತಹ ಕಥೆಯ ಪಾತ್ರದ ಮೂಲಕವಾಗಿ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಮತ್ತೆ ಆಕಿ ಕಾನವಡಿಯನ್ನ ಪ್ರಾರಂಭ ಮಾಡಿ ತನ್ನ ಗೆಲುವನ್ನ ತೋರಿಸ್ತಾಳೆ. ಅಂದ್ರೆ ಏಕಾಂಗಿ ಬದುಕಿನ ಹೋರಾಟವನ್ನ ಇವಳು ತಮ್ಮ ಕಥೆಗಳಲ್ಲಿ ಹೆಣಿಗೆಯಲ್ಲಿ ನೇಯ್ದ್ರೂ ಕೂಡವಾಗಿ ಅವು ಯಾವ ಸೋಲುವ ಪಾತ್ರಗಳಲ್ಲ. ಸೋಲು ಬೇಕಿಲ್ಲ, ಆದ್ರೆ ಸೋಲುವ ಮೂಲಕವಾಗಿ ನಾವು ಏನನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅವರು ಅಂತಂದ್ರೆ, ಪ್ರತಿ ವ್ಯಕ್ತಿತ್ವಕ್ಕೂ ತನ್ನದೇ ಆದಂತ ಒಂದು ವ್ಯಕ್ತಿತ್ವ ಇದೆ. ಅದು ಹೆಣ್ಮಕ್ಳಿಗೆ. ಅದು ನಾವೆಲ್ಲರೂ ಮಹಿಳಾ ಪರವಾಗಿ ಮಾತನಾಡುವಾಗ ನಾವು ಯಾವುದೇ ಒಂದು ಸೋಲನ್ನ ಸುಲಭವಾಗಿ ಒಪ್ಕೊಳ್ಳಲ್ಲ. ಅವ್ರು ಹೇಳುವಂತಹ ತಲ್ಲಣಗಳು ಹೆಂಗಿರ್ತಿದ್ವು ಅಂತಂದ್ರೆ, ಅಲ್ಲಿ ಯಾವುದೇ ಆಕ್ರೋಶ ಇರ್ತಿದ್ಲ. ಸೌಮ್ಯವಾದಂತಹ ಭಾಷೆ, ಕಾವ್ಯಾತ್ಮಕವಾದಂತಹ ಭಾಷೆ, ನಿಲುವನ್ನ ಮುಟ್ಟುವಂತಹ ಗುರಿಯನ್ನ ಸಾಧಿಸುವಂತಹ ಪಾತ್ರಗಳೇ ಅಲ್ಲಿ ಚಿತ್ರಣಗೊಂಡಿದ್ದರಿಂದ ಆ ಕಥೆಗಳನ್ನ ಓದುವಾಗ್ಲೆಲ್ಲ ಏನ್ ಅನಿಸ್ತಿತ್ತು ಅಂತಂದ್ರೆ, ನಮ್ಮ ಅಕ್ಕಪಕ್ಕದ ಮನೆಯವ್ರದೇನೋ ಅಥವಾ ನಂದೇನೋ, ನಾನು ಕೇಳಿದ್ದೇನೋ, ಅಥವಾ ಈ ರೀತಿ ಘಟನೆ ಆಗಿತ್ತೇನೋ ಅನ್ನೋ ಹಾಗೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ತಮ್ಮ ಪಾತ್ರಗಳನ್ನ ಅವರು ಚಿತ್ರಿಸ್ತಾ ಇದ್ರು. ಅವರು 26 ವರ್ಷ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡಿದ್ದೇನು ಸುಲಭದ ಮಾತಲ್ಲ. 26 ವರ್ಷ ಮುಖ್ಯೋಪಾಧ್ಯಾಯನಿಯಾಗಿ ಕೆಲಸ ಮಾಡಿದ ಕಾರಣಕ್ಕೂ ಕೂಡ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಕೆಲವು ವಿಚಾರಗಳನ್ನ ಅವರು ಮನೋವೈಜ್ಞಾನಿಕವಾಗಿ, ಅದು ಫ್ರಾಯ್ಡನ ಸಿದ್ಧಾಂತಗಳು ಅಂತ ಬರ್ತದಲ್ಲ, ಅದನ್ನ ಕೂಡ ಅವರು ಮನೋವೈಜ್ಞಾನಿಕವಾಗಿ ಕೂಡ ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಅಭ್ಯಾಸ ಮಾಡಿದ್ರು. ಅವರು LLB ಮುಗಿಸ್ತಾರೆ. ಅದು ನಮ್ಗೆಲ್ಲ ಹೆಮ್ಮೆಯ ತರುವಂತಹ ಸಂಗತಿ. ಒಬ್ಬ ಹೆಣ್ಮಗಳು ಮುಖ್ಯೋಪಾಧ್ಯಾಯನಿ ಆಗಿದ್ಕೊಂಡು ಲಾವನ್ನ ಓದೋದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ. ಆ ಜವಾಬ್ದಾರಿಯ ಜೊತೆಗೆ ಇವರು ಲಾ ಪದವಿಯನ್ನ ಕೂಡ ಪಡಿತಾರೆ. ಹೀಗೆ ಅವರ ಕೆಲವೊಂದು ಪತ್ರಗಳನ್ನ, ಅವರ ಪತ್ರಗಳು ತುಂಬಾ ಪತ್ರಗಳು 1 ಅಂತ ಬಂದಿದೆ, ಪತ್ರಗಳು 2 ಈಗ ಬರಬೇಕಾಗಿದೆ, ಈಗ ಅದು ಕೂಡ ಬರ್ತದೆ. ಅವರು ಅವ್ರು ಪ್ರಾರಂಭ ಮಾಡ್ತಾರೆ. ಎಷ್ಟು ಯಾವುದೇ ಅದರಲ್ಲಿ ಏನಿಲ್ಲ ಅಂತಂದ್ರೆ, ಎಷ್ಟು ಪ್ರೀತಿಯಿಂದ ಸಣ್ಣ ಮಕ್ಕಳು ತಾವು ಬರೆಯೋ ಹಾಗೆ, ಹೇಳೋ ಹಾಗೆ, ಅಥವಾ ಏನೋ ಒಂದು ಇದರ ಅತಿ ಆತ್ಮೀಯವಾಗಿ ಮಾತನಾಡೋ ಹಾಗೆ ಅವರು ಇವನ್ನೆಲ್ಲ ನೀವೆಲ್ಲ ನೋಡಿರ್ತೀರಿ ಚಿಲುಮೆ.com ನಲ್ಲಿ. ಆ ಪ್ರೀತಿಯ ಗೆಳೆಯ ಕತ್ತಲೆಯ ಈ ಸಂಜೆಯಲ್ಲಿ ಚಿಕ್ಕಿಗಳು ಬಹಳ ಮೂಡಿಲ್ಲ, ನಿರ್ಮಲ ಪ್ರೇಮದಿಂದ ಏನಾದ್ರು ಬಂದಿಲ್ಲ, ಒಂದು ದಿನ ಈ ಜಗತ್ತು ಪರಿಗಣಿಸುತ್ತಿದೆ ಎಲ್ಲವನ್ನು ಅನ್ನುವಂತಹ ಅವರ ಮಾತುಗಳಲ್ಲಿ ನಮಗೆ ಈ ಥರ ಪತ್ರಗಳು, ಪತ್ರ 1, ಪತ್ರ 2, ಪತ್ರ 3, ಪ್ರತಿ ಪತ್ರಗಳಲ್ಲಿಯೂ ಕೂಡ ಸಂಗತಿಗಳದಾವ. ಅವ್ರಿಗೆ ಇಷ್ಟವಾದಂತಹ ಸಂಗತಿ ಯಾವುದಾಗಿತ್ತು ಅಂತಂದ್ರೆ, ಅವ್ರು ಎಲ್ಲಿ ಏಕಾಂತವನ್ನ ಹೋಗಿ ಬಯಸ್ತಾ, ನಾವು ಅದೇ ರೈಲಿನಲ್ಲಿ ಏನಂದ್ರೆ ಗಾಲಿಗಳ ಮೇಲೆ ಹೋಗ್ತಾ ಇರ್ತೀವಿ, ರೈಲು ಕಂಬಿಗಳ ಮೇಲೆ ಹೋಗ್ತಾ ಇರ್ತೀವಿ, ಅಲ್ಲಿ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿರ್ತೀವಿ, ಅದೇ ರೈಲ್ವೆ ಸ್ಟೇಷನ್ ಮೇಲೆ ಕೂತ್ಕೊಂಡು ಆ ಕಲ್ಲಿನ ಬೆಂಚ್ ಮೇಲಿನ ಆಕಾಶವನ್ನ ದಿಟ್ಟಿಸ್ತೀವಿ, ಹೋಗಿ ಬರುವಂತಹ ಜನರನ್ನ ದಿಟ್ಟಿಸ್ತೀವಿ. ಆದ್ರೆ ಆ ಆಕಾಶದೊಳಗೂ ಚುಕ್ಕಿಗಳ ಒಳಗೂ ಹೋಗಿ ಬರುವಂತಹ ಜನರೊಳಗೂ ಆ ಕಂಬಿನ ಒಳಗೂ ಆಮೇಲೆ ಆ ರೈಲ್ವೆ ಟ್ರ್ಯಾಕಿನ ಮೇಲೆ ಕೂಡ ಜೀವನಕ್ಕೆ ಹತ್ತಿರವಾಗುವಂತಹ ಸಕಾರಾತ್ಮಕ ಸಂಗತಿಗಳು ಇದಾವ ಅನ್ನೋದನ್ನ ಅವರು ತಮ್ಮ ಪತ್ರಗಳಲ್ಲಿ ಒಡಮೂಡಿಸೋದ್ರಿಂದ ಪ್ರತಿ ಒಂದು ಕಲ್ಲು, ಒಂದು ಮಣ್ಣು, ಒಂದು ಗಿಡ, ಒಂದು ಮರ, ಯಾವುದೇ ಆಗಿರಲಿ ಎಲ್ಲದರಲ್ಲೂ ಜೀವಂತಿಕೆ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿರುವಂತಹ ಯಾರು ಅಂದ್ರೆ ಸಾಹಿತಿ, ಮಹಿಳಾ ಸಾಹಿತಿ ಯಾರು ಅಂತಂದ್ರೆ ಕಸ್ತೂರಿ ಬಾಯರಿ ಮೇಡಮ್ ಅವರು. ನಾವು ಅಂತೀವಿ ಅವ್ರಿಗೆ ವಿಮರ್ಶೆ ಆಗ್ಬೇಕಾಗಿತ್ತು, ಆ ಎಲ್ಲಾ ಕೃತಿಗಳ ಬಗ್ಗೆ ವಿಮರ್ಶೆ ಆಗ್ಬೇಕಾಗಿತ್ತು. ಆದ್ರೆ ಅಷ್ಟೊಂದು ಮಟ್ಟದಲ್ಲಿ ವಿಮರ್ಶೆಗೆ ಕೃತಿಗಳನ್ನ ಏನಂದ್ರೆ ಒಡ್ಡುವಂತಹ ಪ್ರಯತ್ನ ಸಾಧ್ಯ ಆಗ್ಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆಲ್ಲರಿಗೆ ಸೂಜಿದಾರ ಅಂತೇಳಿ. ಆ ಸೂಜಿದಾರದ ಒಂದು ಕವಿತೆ ನನಗೆ ತುಂಬಾ ಇಷ್ಟವಾಗಿರುವಂತಹ ಕವಿತೆ ಇದು. ಆ ಕವಿತೆಯನ್ನ ನಾನೊಂದ್ಸರಿ ವಾಚನ ಮಾಡ್ತೀನಿ. ಆ ಕವಿತೆಯಲ್ಲಿರುವಂತಹ ಪದಗಳು: ಸೂಜಿ ಮೊನೆ ಹೊತ್ತ ಸಂಬಂಧ ಚೌಕಟ್ಟಿನ ಸಂಸಾರ ದಾರವಾಗಿ, ಒಡಲಲ್ಲಿ ಸೇರಿದ ಕ್ಷಣ ಶುರುವಾಗಿದೆ, ಹಸಿನಾಳ ಬಾಳ ಬಟ್ಟೆ ನೇಗೆ ಕೆಲಸ, ಗೊತ್ತಿರದ ಕೈಗಳು
ಮಾಡಿದ ಸೂಜಿ, ಎಸಳು ಪ್ರೀತಿಯಿಂದ ಹೊಸೆದ ದಾರ, ಎತ್ತಣ ಸಂಬಂಧಗಳು ಇತ್ತಣವಾಗಿ ಒಮ್ಮೊಮ್ಮೆ ಬೆಸೆದುಕೊಳ್ಳಲು ಪರಿಪಾಕ, ಒಲವು ವಿಸ್ಮಯದ ರೇಖೆಗುಂಟ, ಇಳಿದ ದಾರದ ವೇಗವೇ ಗಟ್ಟಿ ಭೂಮಿಯ ಸೀಳಿ, ಬರುವ ಸೂಜಿ ತೂತಲ್ಲಿ ತೂರಿಕೊಳ್ಳುವ ಪರಿ ಲಿಂಗ ಜಂಗಮವಾಗುವ ತತ್ವ ವಿಶೇಷ. ಎಲ್ಲಿ ನಯ ಎಲ್ಲೆಲ್ಲಿ ಬಿರುಸು, ಎಲ್ಲಿ ನಯ ಎಲ್ಲೆಲ್ಲಿ ಬಿರುಸು, ಹೊಲೆದು ಹದ ಮಾಡಿದ ಬಟ್ಟ ಬಯಲು, ತೆನೆ ಕಾಳು ಹಸಿರು ಚಿಮ್ಮಿ ಕಸೂತಿ, ಇಳೆಯೆಲ್ಲ ಕಳೆ ತುಂಬುವ ಕೆಲಸ ವಿಸ್ಮಯ. ದಾರದಲ್ಲಿ ಸೂಜಿಯೋ ಸೂಜಿಯಲ್ಲಿ ದಾರವೋ, ಮಳೆ ಮೋಹ ನದಿ ಕಡಲು ಒಡಲು ಬಟ್ಟೆ ಬಯಲು ಆಲಯ ರೇಷ್ಮೆ ನೇಯ್ಗೆ ಜಾರಿ ಜಾರಿ ಬಿಚ್ಚಿಕೊಂಡ ಭವದಾರಿ ವಿನೂತನ, ಭವದಾರಿ ವಿನೂತನ. ಇದರಲ್ಲಿ ಇದೊಂದು ಕವಿತೆಯನ್ನ ನಾವೇನಾದರೂ ಹೊಕ್ಕು ಬಂದರೆ ಎಷ್ಟೊಂದು ಮನಸ್ಸನ್ನು ಹಗೂರ ಮಾಡ್ತದ ಅಂತಂದರೆ, ಈ ಸೂಜಿದಾರ ಸಂಬಂಧ ಏನಿದೆ ಅಲ್ಲ, ಹಾಗೆ ಪ್ರತಿ ಹೆಣ್ಣು ಮಗಳ ಬದುಕಲ್ಲಿ ಕೂಡ ಸಂಸಾರ ಮತ್ತು ಅವಳ ಆತ್ಮದ ಸಂಬಂಧ ಬೆಸುಗೆ ಆಗಿರ್ತದಂತ. ಆ ಆತ್ಮ ಸಂಬಂಧ ಅವಳ ಬೆಸುಗೆ ಹೇಗಿರ್ತೈತಿ, ಅವಳು ಏಕಾಂಗಿಯಾಗಿರ್ಬೋದು ಅಥವಾ ಜೊತೆಗಾರ್ತಿಯಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಇರಬಹುದು. ಆ ಸಂಬಂಧಗಳು ಹೇಗಿರ್ತದಂದ್ರೆ, ದಾರದೊಳಗೆ ಸೂಜಿಯೊಳಗೆ ದಾರವನ್ನ ಸೂಸಿದ್ರೆ ಮಾತ್ರ ಸೂಜಿ ದಾರಕ್ಕೆ ಒಂದು ಬೆಲೆ, ಇಲ್ಲಾಂದ್ರೆ ಅದಕ್ಕೆ ಬೆಲೆನ ಏನ್ ಮಾಡೋದು? ಬರೀ ಸೂಜಿ ಇಟ್ಕೊಂಡು ಏನ್ ಮಾಡೋದು, ಬರೀ ದಾರ ಇಟ್ಕೊಂಡು ಏನ್ ಮಾಡೋದು? ಅವೆರಡನ್ನ ಸೇರಿಸಿದ್ಮೇಲೆ ಏನ್ ನೇಗೆಯನ್ನು ಹಾಕ್ತಿವಲ್ಲ, ಅದು ಏನ್ ಮಾಡ್ತೈತಿ ಅಂದ್ರೆ, ಒಡಲ ಬಟ್ಟೆಯನ್ನ ಬಯಲು ಆಲಯವಾಗಿರ್ಲಿ ರೇಷ್ಮೆ ನೇಗೆ ಅಂತೆ ಅದು ಏನ್ ಮಾಡ್ತದಂದ್ರೆ ಸುತ್ತಿಸ್ತದ, ಅಂದ್ರೆ ಹೊಲಿಸ್ತದ, ಅಂದ್ರೆ ಅಲ್ಲೊಂದು ವಿನೂತನ ಅಂದ್ರೆ ಹೊಸತ್ತು ಅನ್ನೋದನ್ನ ಬರ್ತದ. ಇದು ಹಾಗೆ ಸಂಬಂಧ ಅಲ್ಲ. ಎಂತ ಸಂಬಂಧ ಅಂತಾರಂದ್ರೆ, ಅದು ನಯನೋ ಅನ್ಬೇಡ್ರಿ, ಅದು ಬಿರ್ಸು ಅನ್ಬೇಡ್ರಿ, ಅದು ಹೊಲೆದು ಹದ ಮಾಡಿರುವಂತಹ ಬಟ್ಟ ಬಯಲಿನಲ್ಲಿ ಏನಂದ್ರೆ ತೆನೆ ಕಾಳು ಏನೋ ಹುಟ್ಕೊಳ್ತದಲ್ಲ, ಹಸಿರು ಚಿಮ್ತದಲ್ಲ, ಅಂತಹ ಕಸೂತಿ. ಆ ಕಸೂತಿಗೆ ಬೆಲೆ ಬರಬೇಕು ಅಂದ್ರೆ ಸೂಜಿ ಮತ್ತು ದಾರ ಮತ್ತು ಸೂಜಿ ಎರಡೂ ಏನಾಗಿರ್ಬೇಕು ಅಂತಂದ್ರೆ ಒಂದಾಗಿರ್ಬೇಕು ಅನ್ನೋದು ಅವ್ರ ಮಾತು. ಹಾಗೆ ಅವ್ರದ್ದು ಇನ್ನೊಂದು ಪತ್ರ 6 ಅಂತ ಹೇಳ್ತಾರೆ. ಅದಕ್ಕೆ ಅವರು ನೋಡ್ರಿ ಏನ್ ವಿಚಾರ ಮಾಡ್ತಾರೆ, ಯಾರು ಏನೇನ್ ಮಾಡ್ತಿರ್ತಾರೆ ಅನ್ನೋದಕ್ಕೆ ಆ ಪತ್ರದಲ್ಲಿ ಅವ್ರು ಹೇಳ್ತಾರೆ. ಈಗ ಈ ಹೊತ್ತು ಜಗತ್ತಿನ ಕಥೆಗಾರರೆಲ್ಲ ಕವಿಗಳೆಲ್ಲ ಏನು ಮಾಡುತ್ತಿರಬಹುದು ಎಂದು ಒಂದು ಆಲೋಚನೆ ತಲೆಯಲ್ಲಿ ಬಂತು. ಕೆಲವರು ಹೆಂಡತಿ ಮಕ್ಕಳನ್ನು ಕರೆದು ಮಾರ್ಕೆಟ್, ಗುಡಿ, ಶಾಪಿಂಗ್, ಹೋಟೆಲ್ ಅಂತ ಸುತ್ತುತ್ತಿರಬಹುದು. ಕೆಲವರು ಮನೆಯ ಮುಂದಿನ ಹೂಗಿಡಗಳಿಗೆ ನೀರು ಹಾಕುತ್ತಾ ಹಾರುವ ಚಿಟ್ಟೆಗಳಿಂದ ಹೊರಹೊಮ್ಮುವ ಕವಿತೆಗಳನ್ನು ಮನಸ್ಸಿನೊಳಗೆ ಇಳಿಸಿಕೊಳ್ಳುತ್ತಿರಬಹುದು. ಗೆಳೆಯ ಹೇಳು ಬಾಲ್ಯದಿಂದ ಪುಟ್ಟ ಪಾದಗಳನ್ನು ಇರಿಸಿ ತೇಲಿದ ರೈಲ್ವೆ ಪಟ್ಟಿಗಳ ಮೇಲೆ ಓಡಿ ಬಂದ ಆ ಸೂರ್ಯನ ಕಿರಣಗಳನ್ನು ನೋಡುತ್ತಾ ನಿಲ್ಲುವ ಹಳವಂಡದ ಕ್ಷಣಗಳನ್ನು ನಿನಗೆ ನಾನು ದಾಖಲಿಸುತ್ತಿದ್ದೇನೆ ಅಂತ ಹೇಳ್ತಾರೆ. ಅದು chilme.com ಇಂತಹ ಅನೇಕ ಪತ್ರಗಳು ಏನಾಗ್ತವೆ ಅಂತಂದ್ರೆ ನಮಗೆ ನೋಡ್ಲಿಕ್ಕೆ ಸಿಗ್ತಾವ, ಓದ್ಲಿಕ್ಕೆ ಸಿಗ್ತಾವ. ನಾವು ಓದುವಂತಹ ಕೆಲಸವನ್ನ ಮಾಡಿದ್ರು ಸಾಕು, ಅವರ ಎಲ್ಲಾ ಕವಿತೆಗಳು ಆಪ್ತವಾಗಿ ನಮ್ಮನ್ನ ಏನ್ ಮಾಡ್ತಾವ ಅಂತಂದ್ರೆ ಅಪ್ಕೊಂಡ್ ಬಿಡ್ತಾವ. ಇಷ್ಟು ಸುಂದರವಾಗಿ ಕವಿತೆಗಳನ್ನ ರಚನೆ ಮಾಡಿರುವಂತಹ ಕಸ್ತೂರಿ ಬಾಯಿರಿಯವರು ನಮ್ಮ ಈ ಬಾಗಲಕೋಟೆ ಜಿಲ್ಲೆಯವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಬಹಳ ಏನಾಗ್ತಿತ್ತು ಅಂತಂದ್ರೆ ಹೆಮ್ಮೆ ಅನಿಸ್ತದೆ. ಪ್ರತಿ ಸಂಜೆ ಅವರು ಆಕಾಶವನ್ನ ನೋಡ್ತಾ ಇರುವಂತಹ ಪರಿನೇ ಬೇರೆ ಆಗಿತ್ತು, ನಕ್ಷತ್ರಗಳನ್ನ ನೋಡ್ತಾ ಇರುವಂತಹ ಪರಿನೇ ಬೇರೆ ಆಗಿತ್ತು. ಅವರ ಕೈಯಲ್ಲಿ ಏನಾಗಿತ್ತು ಅಂತಂದ್ರೆ ಅಕ್ಷರಗಳೊಳಗೆ ಬೆಳಕನ್ನ ಹರಡುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ. ಹೀಗಾಗಿ ಅವ್ರು ಏನಂದ್ರೆ ಮುಗಿಲು ಘನೀಕರಿಸುವುದನ್ನು ಕೂಡ ಅವರು ಕಾವ್ಯ ಮಾಡಿದ್ರು, ಬೆಳಕು ಹರಡೋದನ್ನ ಕೂಡ ಅವರು ಕಾವ್ಯ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಹರಿದಾಡದೆ ನಮ್ಮ ಕಣ್ಣಿಗೆ ಮಾತ್ರ ನಿಂತಲ್ಲೇ ನಿಲ್ಲುವ ನಕ್ಷತ್ರಗಳನ್ನು ಕೂಡ ಅವರು ಬೆಳಕಿನ ಮನೆಯಾಗಿ ಅಲ್ಲಿಂದ ಅಂಗಳಕ್ಕೆ ತರಿಸುವಂತಹ ಕೆಲಸವನ್ನ ಕೂಡ ಏನ್ ಮಾಡಿದ್ರು ಅಂದ್ರೆ ಕಸ್ತೂರಿ ಬಾಯಿರಿಯವರು ಮಾಡಿದ್ರು. ಹೀಗಾಗಿ ನಾವು ಕಸ್ತೂರಿ ಬಾಯಿರಿಯವರ ಮಾತುಗಳೆಲ್ಲ ಬಗ್ಗೆ ಮಾತಾಡೋದು ಅಂತಂದ್ರೆ ಒಂದು ಆಪ್ತವಾದಂತಹ ನಮಗೆ ಹತ್ತಿರವಾಗಿರುವಂತಹ
ಒಬ್ಬ ಸ್ನೇಹಿತ ಬಗ್ಗೆನೋ ಒಬ್ಬ ಸಹೋದರಿ ಬಗ್ಗೆನೋ ಮಾತನಾಡೋದು ಅಷ್ಟು ಏನು ಅನಿಸ್ತೈತಿ ಅಂತಂದರೆ ಹೆಮ್ಮೆ ಅನಿಸ್ತೈತಿ. ದುರಾದೃಷ್ಟ ಅಂತಂದರೆ ಅವರು ಇರುವಾಗ ಅವರ ಕವಿತೆಗಳ ಮೇಲೆ ಆಗಿರ್ಬೋದು, ಅವರ ಕತೆಗಳ ಮೇಲೆ ಆಗಿರ್ಬೋದು ನಾವು ಮಾತನಾಡಬೇಕಾಗಿತ್ತು. ಆದರೆ ಆ ಮಾತನಾಡುವಂತಹ ಅವಕಾಶ ಏನಾಗಲಿಲ್ಲ ಅಂತಂದರೆ ನನಗೆ ವೈಯಕ್ತಿಕವಾಗಿ ಲಭ್ಯವಾಗಲಿಲ್ಲ. ಆ ಒಂದು ವಿಷಾದ ಈಗಲೂ ಕೂಡ ನನ್ನ ಮನದೊಳಗೆ ಹೆಪ್ಪು ಕಟ್ಟಿದೆ. ಅವರ ಕೃತಿಗಳ ಮೇಲೆ ನಮಗೆ ಆಶ್ಚರ್ಯ ಅನಿಸೋ ಹಾಗೆ 4 ವಿಶ್ವವಿದ್ಯಾಲಯಗಳು ಅವರ ಎಲ್ಲ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ 4 ವಿಶ್ವವಿದ್ಯಾಲಯಗಳಲ್ಲಿ PhD ಮಾಡ್ತಾ ಇದ್ದಾರೆ. ಮಹಿಳಾ ವಿಶ್ವವಿದ್ಯಾಲಯದಲ್ಲಿ 2016ನೇ ಇಸ್ವಿಯಿಂದ 2018ನೇ ಇಸ್ವಿಗೆ ಅವರು ಕನ್ನಡ ಐಚ್ಛಿಕ ವಿಷಯಗಳು ಆಗಿ BCA ಮತ್ತು BSc 2ನೇ ಸೆಮಿಸ್ಟರ್ಗೆ ಇರುವಂತಹ ಮಹಿಳಾ ಕಥಾ ಸಂಕಲನದಲ್ಲಿ ಇವರ ಉದೋದ ಎನ್ನುವಂತಹ ಒಂದು ಕತೆ ಕೂಡ ಸೇರಿಕೊಂಡಿತ್ತು. ಇಲ್ಲಿವರೆಗೂ ಕಸ್ತೂರಿ ಬಾಯಿರಿ ಮೇಡಮ್ ಅವರು 7 ಅಂದರೆ ಒಟ್ಟು 10 ಕಥಾ ಸಂಕಲನಗಳನ್ನು ತಂದಿದ್ದಾರೆ, 10 ಕವಿತಾ ಸಂಕಲನಗಳನ್ನು ತಂದಿದ್ದಾರೆ, 1 ಅನುವಾದ ಕೃತಿಯನ್ನು ತಂದಿದ್ದಾರೆ, 2 ಪತ್ರಗಳ ಸಂಕಲನಗಳನ್ನು ಅವರು ತಂದಿದ್ದಾರೆ, ಆಮೇಲೆ 2 ಅಂಕಣ ಬರಹಗಳ ಕೃತಿಗಳನ್ನು ತಂದಿದ್ದಾರೆ. ಈಗ ತಾನೇ ಅಚ್ಚಿನಲ್ಲಿದೆ ಒಂದು ಅವರ ಸಮಗ್ರ ಕಥಾ ಸಂಕಲನ ಭಾಗ 1 ಮತ್ತು ಸಮಗ್ರ ಕಥಾ ಸಂಕಲನ ಭಾಗ 2 ಅಂತ ಕೂಡ ಅಚ್ಚಿನಲ್ಲಿದೆ. ಹಾಗೆಯೇ ಅವರ ಸಮಗ್ರ ಕವಿತಾ ಸಂಕಲನಗಳು ಕೂಡ ಈಗ ಅಚ್ಚಿನಲ್ಲಿ ಇದೆ. ಈಗ ಒಂದ್ಸಾರಿ ಇವೆಲ್ಲ ಬರಬೇಕು, ನಾವೆಲ್ಲ ಅವುಗಳನ್ನ ಒಂದ್ಸಾರಿ ಏನು ಅಂತಂದ್ರೆ ಓದುವಂತ ಅವಕಾಶ ನಮಗೆ ನಿಮಗೆಲ್ಲ ಸಿಗಬೇಕಾಗಿದೆ. ಮತ್ತೊಂದು ಸಾರಿ ಅವ್ರು ಇಲ್ಲದಂತಹ ಈ ಸಂದರ್ಭದಲ್ಲಿ ಅವರು ಆ ಪುಟಗಳಲ್ಲಿ ಆ ಸಾಲುಗಳಲ್ಲಿ ಅವ್ರು ಸತ್ತು ಮಾಡ್ತಾ ಇರೋದನ್ನ ನಾವೆಲ್ಲ ಎದೆ ತುಂಬಿಕೊಳ್ಳುವಂತಹ ಮತ್ತೊಂದು ಅವಕಾಶ ಈ ಕೃತಿಗಳ ಮೂಲಕವಾಗಿ ನಮಗೆ ದೊರೆಯುವಂತಹ ಸುಸಂದರ್ಭ ಬರ್ತದೆ. ಅದಕ್ಕೆಲ್ಲ ನಾವು ಕಾಯಬೇಕಾಗಿದೆ. ಒಂದ್ಸರಿ ಏನಾಗ್ತದೆ ಅಂದರೆ ಖಲೀಲ್ ಗಿಬ್ರಾನ್ ಪ್ರೇಮ ಪತ್ರಗಳನ್ನು UR ಅನಂತಮೂರ್ತಿಯವರು ಏನು ಮಾಡ್ತಾರೆ ಅಂತಂದರೆ ಓದ್ತಾರೆ. ಓದಿದ್ಮೇಲೆ ಅವ್ರಿಗೆ ತಡ್ಕೊಳಿಕ್ಕಾಗಲ್ಲ, ನಾನು ಮಾತಾಡೇ ಬಿಡಬೇಕು ಕವಿಯತ್ರಿಯನ್ನ ಇದೇ ಸಂದರ್ಭ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಓದಿದ ತಕ್ಷಣ ರಾತ್ರಿ ಬಹುಶಃ ಅವಾಗ 12 ಅಥವಾ 12:30 ಆಗಿತ್ತೇನೋ ಸಮಯ ಗೊತ್ತಿಲ್ಲ. ಅವಾಗ ಅವರು ಏನು ಮಾಡ್ತಾರೆ ಅಂದರೆ ತಕ್ಷಣ ಕಸ್ತೂರಿ ಬಾಯಿರಿ ಅವರಿಗೆ ಒಂದು ಫೋನ್ ಹಾಕ್ತಾರೆ. ಈ ಕತ್ಲಲ್ಲಿ ಯಾರಪ್ಪ ಫೋನ್ ಮಾಡಿದವರು ಅಂತೇಳಿ ಕಸ್ತೂರಿ ಬಾಯಿರಿ ಅವರು ಫೋನ್ ಎತ್ಕೊಂಡಾಗ ಆ ಕಡೆಯಿಂದ ಮಾತಾಡ್ತಾ ಇರೋರು UR ಅನಂತಮೂರ್ತಿಯವರು. ಆ UR ಅನಂತಮೂರ್ತಿಯವರು ಫೋನ್ ಬಂದಿದ್ದು ನೋಡಿ ಕಸ್ತೂರಿ ಬಾಯಿರಿಯವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅವ್ರು ಹೇಳ್ತಾರೆ, ಖಲೀಲ್ ಗಿಬ್ರಾನ್ ಪ್ರೇಮ ಪತ್ರಗಳನ್ನು ಈಗ ತಾನೇ ನಾನು ಓದ್ದೆ, ನಿಮ್ಮಲ್ಲಿರೋ ಆ ಶಕ್ತಿಗೆ ಆಮೇಲೆ ಅಲ್ಲಿ ಬರುವಂತಹ ಕವಿತೆಯ ಭಾವಾತ್ಮಕ ಹೆಣಿಗೆಗೆ ನನಗೆ ಬಹಳ ಮೆಚ್ಚುಗೆ ಆಯಿತು. ನಾನು ಮತ್ತೆ ಅದನ್ನು ಬಿಟ್ಬಿಡಬಾರ್ದು ಅಂತ ತಕ್ಷಣ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಕನ್ನಡ ನಾಡಿನಲ್ಲಿ ನಿಮ್ಮಂತಹ ಒಬ್ಬ ಉತ್ತಮವಾಗಿರೋಂತಹ ಕವಿತ್ರಿ ಇದ್ದಾರಲ್ಲ, ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿ ಅವ್ರು ತಮ್ಮ ಮನದಾಳದಿಂದ ತುಂಬ ಹೃದಯದಿಂದ ಮಾತುಗಳನ್ನು ಯಾರಿಗೆ ಹೇಳ್ತಾರೆ ಅಂದರೆ ಕಸ್ತೂರಿ ಬಾಯಿರಿ ಅವರಿಗೆ ಹೇಳ್ತಾರೆ. ಹಾಗೆಯೇ 1997ನೇ ಇಸ್ವಿ ಅವರು ಥೈರಾಯ್ಡ್ ವಿಷಯಕ್ಕೋಸ್ಕರ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅವರು ಥೈರಾಯ್ಡು ಅವರನ್ನು ಬಹಳ ಏನಂದರೆ ಅನಾರೋಗ್ಯಕ್ಕೆ ದುಡಿದಂಥ ಸಂದರ್ಭ. ಆವಾಗ ಅವರು ಉಡುಪಿಗೆ ಹೋಗ್ತಾರೆ. ಉಡುಪಿಗೆ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾಗಿ ಶಿವರಾಮ್ ಕಾರಂತ್ ಅವರು ಬಂದು ಇವ್ರನ್ನ ಏನು ಮಾಡ್ತಾರೆ ಅಂತಂದರೆ ಇವರಿಗೆ ಆಪ್ರೇಷನ್ ಆದಂಥ ಸಂದರ್ಭದಲ್ಲಿ ಇವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ಜಯಂತ್ ಕಾಯ್ಕಿಣಿಯವರು ಇವ್ರ ಕಥಾ ಸಂಕಲನದ ಕುರಿತು ಮುನ್ನುಡಿಯನ್ನು ಬರೀತಾರೆ. ಬಾಳಕ್ ಸಾಬ್ ಲೋಕಾಪುರ್ ಸರ್ ಕೂಡ ಇವ್ರ ಕಥಾ ಸಂಕಲನಕ್ಕೆ ಮುನ್ನುಡಿಯನ್ನು ಅಂತ ದಿಂಡಿ ಕಥಾ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದುಕೊಡ್ತಾರೆ. ಮೊನ್ನೆವರೆಗೂ ನಮಗೆ ಗೊತ್ತಿದೆ ಕಣ್ಣಿನ ತೊಂದರೆ ಆಗ್ತದೆ, ಕಣ್ಣಿನ ದೃಷ್ಟಿಯಲ್ಲಿ ವ್ಯತ್ಯಾಸ ಆಗ್ತದೆ. ಆಗ ಅಲ್ಲಿವರೆಗೂ ಅವರು ಬರಹವನ್ನು ಬಿಟ್ಟು ಬದುಕಿದವರಲ್ಲ, ಕಾವ್ಯವನ್ನು ಬಿಟ್ಟು ಜೀವಿಸಿದವರಲ್ಲ. ನಾನು ಮೊದಲೇನೆ ಹೇಳಿದ್ದೀನಿ, ಕಾವ್ಯ ಅವರಿಗೆ ಜೀವ ದ್ರವ್ಯವಾಗಿತ್ತು. ಕತೆ ಅವರ ಬದುಕಾಗಿನಲ್ಲಿ ಬರೆದ್ರೇನೆ ಅವ್ರಿಗೆ ಸಮಾಧಾನ ಅನ್ನೋಷ್ಟರ ಮಟ್ಟಿಗೆ ಅವ್ರ ಕತೆ ಅವರಿಗೆ ಜೊತೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಬಂದವರಿಗೆ ಎಲ್ಲರಿಗೂ ಕವಿತೆಗಳನ್ನು ಹಾಗೇನೆ ತಿದ್ದುಪಡಿ ಇಲ್ಲದೆ ನಾನೊಂದು ಕವಿತೆ ಹೇಳ್ತೀನಿ ಬರ್ಕೊಳ್ರಿ ಅಂತ ಹೇಳ್ತಿರ್ತಾರೆ. ಅವ್ರು ಬಂದವರೆಲ್ಲ ಇವರು ಒಂದು ಕವಿತೆಯನ್ನು ಬರಿಬೇಕು. ನಾವು ಕವಿತೆ ಬರಿಬೇಕಾದ್ರೆ ಕಲ್ಪನೆ ಬರಬೇಕು ನಮ್ಮ ಮುಂದೆ, ಅದಕ್ಕೊಂದು ಚೌಕಟ್ಟು ಹಾಕೋತೀವಿ, ಆದರೆ ಶಬ್ದಗಳಿಗೋಸ್ಕರ ತಡ್ಕಾಡ್ತೀವಿ. ಅದು ನನ್ನ ಗತಿಯಾಗಿದ್ದರೆ ಇವರು ಅದನ್ನು ಸರಾಗವಾಗಿ ಹೇಳ್ತಾರೆ. ಇವರು ಸರಾಗವಾಗಿ ಹೇಳಿದಾಗ ಅವ್ರು ಹೇಳ್ತಾರೆ, ರೆಹಮಾನ್ ತರೀಕೆರಿ ಸರ್ ಅವರು ಕೂಡ ರೆಹಮತ್ ತರೀಕೆರಿ ಸರ್ ಅವರು ಆಮೇಲೆ ರೆಹಮಾನ್ ಸರ್ ಅವರು ಬಂದಾಗ ಕೂಡ ಏನು ಹೇಳ್ತಾರೆ ಅಂತಂದರೆ, ರೆಹಮತ್ ತರೀಕೆರಿ ಸರ್ ಅಂತೂ ನಮಗೆಲ್ಲ ಗೊತ್ತಿದ್ದ ಹಾಗೆ ಅವ್ರು ಹೇಳ್ತಾರೆ, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳ್ತಾರಂತ ಅವ್ರನ್ನ.
ನಿಮ್ಗೆ ಹೀಗೆ ಬರೀಲಿಕ್ಕೆ ಹೇಗೆ ಸಾಧ್ಯ ಆಗ್ತೈತಿ ಅಂದರೆ ಅದು ಅವರು ಒಳಗೇನು ಅದಕ್ಕೇನು ಹೇಳ್ತಾರೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಅವರು ಅಷ್ಟು ಕಾವ್ಯ ಭಾಷೆಯನ್ನು ತಮ್ಮೊಳಗೆ ಅವರು ಅಳವಡಿಸ್ಕೊಂಡು ಬಿಟ್ಟಿದ್ರು. ಹೀಗಾಗಿ ಅವರು ಹೇಳ್ತಾರೆ, ನಾನು 66 ಕವಿತೆಗಳನ್ನು ಹೀಗೆ ಹೇಳಿ ಆ ಕವಿತಾ ಸಂಕಲನವನ್ನು ತರಬೇಕಾಗಿದೆ ಅಂತ. ಬಹುಶಃ ಅವರು ಇದ್ದಿದ್ರೆ ಏನಂದರೆ ಒಂದು ಕವಿತಾ ಸಂಕಲನವನ್ನು ಅವ್ರ ಕಣ್ಣೆದ್ರಿಗೇ ಆ ಥರ ಬರ್ತಿತ್ತೇನೋ, ಅದೇ ಹೇಳಿದ್ನೆಲ್ಲ ಸಂಜೆ ರಾಗ ಅಂತ. ಆದರೆ ಅವ್ರು ಹೋದ್ಮೇಲೆ ಅದು ಪ್ರಕಟಣೆ ಭಾಗ್ಯವನ್ನು ಕಾಣ್ತಾ ಇದೆ. ಹೀಗೇನೆ 13 ವರ್ಷ ಇದ್ದಾಗಲೇ ತಾಯಿಯನ್ನು ಕಳ್ಕೊಂಡಿರುವಂತಹ ಕಸ್ತೂರಿ ಬಾಯ್ರಿ ಮೇಡಮ್ ಅವರು, ಅಥವಾ ಕಸ್ತೂರಿ ಬಾಯ್ರಿ ಸಹೋದರಿಯವರು ಸಮಾಜ ಅಂದ್ರೆ ಏನು ಅಂತ, ಆಮೇಲೆ ಒಂಟಿತನ ಅಂದ್ರೆ ಏನು, ಏಕಾಂಗಿತನ ಅಂದ್ರೆ ಏನು, ಹೆಂಗಸರಿಗೆ ಸಂಸಾರ ನೌಕೆಯಲ್ಲಿ ಸಾಗಿಸಬೇಕಾದಂಥ ಹದಗೆಡದಂತೆ ಬಾಳರಥವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಹೆಣ್ಣು ಮಕ್ಕಳ ಭೌತಿಕವಾಗಿ ಹಾಗೂ ಆತ್ಮದಲ್ಲಿ ಕೂಡ ಏನಂದ್ರೆ ಒಂದು ಛಾತಿ ಇರ್ತದೆ. ಅದು ಆ ಛಾತಿ ಏನು ಅಂತಂದ್ರೆ ಆತ್ಮ ಮರುಕ ಅಂತ ಯಾರು ತಿಳ್ಕೊಬಾರ್ದು, ಅಥವಾ ಬೇರೆ ಯಾರು ಅದನ್ನ ಆತ್ಮ ಮರುಕದಿಂದ ಕೂಡ ಕಾಣಬಾರ್ದು. ಆತ್ಮ ಮರುಕ ಸಂಗತಿ ಅದಲ್ಲ. ಯಾವುದೇ ಸಂಗತಿಗಳನ್ನ ಅನಾವರಣೆಗೊಳಿಸಬೇಕಾಗಿದ್ದು ಕೂಡ ಅವಳ ಹತ್ರ ಏನಿರ್ತದಂದ್ರೆ ಒಂದು ಧೈರ್ಯ, ಒಂದು ಶಕ್ತಿ, ಅವಳ ಕವಚವಾಗಿ ಯಾವಾಗಲೂ ಅವಳೊಳಗೆ ಇರ್ತದೆ. ಅದ್ರ ಕಾಣುವಂತಹ ಹೊರಗಣ್ಣು ಕೂಡ ಬೇಕು ಎನ್ನುವಂತಹ ಅನೇಕ ಸಂಗತಿಗಳನ್ನ ಅವರು ನಮಗೆ ತಮ್ಮ ಕವಿತೆಗಳ ಮೂಲಕ, ತಮ್ಮ ಕಥೆಗಳ ಮೂಲಕ ನಾವು ತರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದು ಯಾವುದು ಅಂತಂದ್ರೆ, ಯಾವುದನ್ನೇ ಅವಳ ಬದುಕನ್ನ ನರಕ ಸದೃಶ ಮಾಡುವಂತ ಯಾವ ಸಂಗತಿಗಳೇ ಅವಳು ಎದುರಿಗೆ ಏನಾದ್ರೆ ಬೆಟ್ಟದಿಂದ ಬಂದ್ರೂ ಕೂಡ ಅವಳು ಏನ್ ಮಾಡ್ತಾಳೆ, ಅವನು ಸರಾಗವಾಗಿ ಅವನು ಬಿಡಿಸ್ಕೊಂಡು ಮುನ್ನಡೆಯುವಂತಹ ಪಾತ್ರಗಳನ್ನೇ ಅವರು ಸೃಷ್ಟಿ ಮಾಡಿದ್ರೆ ಹೊರತು ಅವಳು ಉಳಿದ ಎಂತಹ ಪಾತ್ರಗಳನ್ನ ಅಂದ್ರೆ ಬಹುಶಃ ಅಧೀರತೆಯಿಂದ ಒಳಗಾಗುವಂತಹ ಪಾತ್ರಗಳನ್ನ ಅವ್ರು ಯಾವತ್ತೂ ಏನ್ ಮಾಡ್ಲಿಲ್ಲ ಅಂದ್ರೆ ಸೃಷ್ಟಿ ಮಾಡ್ಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕಥೆಯ ಒಂದು ಸಾರಾಂಶವನ್ನು ಹಾಗೆ ಅವ್ರ ನಿರೂಪಣೆ ಬಹಳ ಸೊಗಸಾಗಿತ್ತು. ಆ ನಿರೂಪಣೆ ಇಲ್ಲಿ ಎಷ್ಟು ಸರಳವಾಗಿ ಸಹಜವಾಗಿ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತಂದ್ರೆ, ಕತೆ ಅದು ಸಹಜವಾಗಿ ಓದುಗನಿಗೆ ಒಲದ್ ಬರಬೇಕು. ಆ ಸಹಜವಾಗಿ ಒಲದ್ ಬರಬೇಕು ಅಂದ್ರೆ ಕಥೆ ಏನಾಗಿರ್ಬೇಕು, ಹಿಡಿತದಲ್ಲಿರ್ಬೇಕು, ಹಿಡಿಸ್ಬೇಕು. ಅದನ್ನ ನೇಗೆ ಏನಾಗಿರ್ಬೇಕು ಅಂತಂದ್ರೆ ಹದವಾಗಿರ್ಬೇಕು. ಇಂತಹ ವಿಸ್ತರಿಸುವಂತಹ ಲೀಲೆ ಅವ್ರಿಗೇನಾಗಿತ್ತು ಚೆನ್ನಾಗಿ ಗೊತ್ತಿರೋದ್ರಿಂದ ಅವರ ಕತೆಗಳು ಏನಾಗಿದ್ದಾವ ಅಂತಂದ್ರೆ ಬಹಳ ಜನರ ಎದೆಯ ಹರಳುಗಳಾಗಿ, ಅದರಲ್ಲೂ ಈ ಏನ್ ಬರ್ತಾವಲ್ಲ ಯಾವುದೇ ಆಗಿರ್ಬೋದು, ಥೈರಾಯ್ಡ್ ಅವರ ಕಥೆಯನ್ನ ನಾವು ಓದಿದಾಗ ಆ ರೋಗದ ಬಗ್ಗೆ ಬರೆದಿರ್ಬೋದು, ಅದೊಂದು ಮಾತು. ಆದ್ರೆ ಆ ರೋಗವನ್ನ ಗೆದ್ದು ಬರುವಂತಹ ಒಂದು ಸಂಗತಿ ಏನಿದೆ ಅಲ್ಲ, ಅದು ನಮಗೆ ಏನಾಗುತ್ತೆ ಅಂತಂದ್ರೆ ಒಂದು ಶಹಬಾಷ್ಗಿರಿಯನ್ನ ಕೊಡುವಂತಹ ಹೆಣ್ಣು ಮಕ್ಕಳು ಹೇಗೆ ಯಾವುದೇ ಅದರಲ್ಲೂ ಕೂಡ ಗೆದ್ದು ಬರ್ತಾರೆ ಅನ್ನೋದನ್ನ ತೋರಿಸುವಂತಹದ್ದನ್ನ ನಮಗೆ ಹೇಳಿಕೊಡ್ತದೆ. ಅವರ ಹೆಲೆನ್ ಬಾಯಿ ಆಗಿರ್ಬೋದು, ಊರಮ್ಮ ಆಗಿರ್ಬೋದು, ಪುಟ್ಟತ್ತೆ ಆಗಿರ್ಬೋದು, ಆಮೇಲೆ ಕಮ್ಮತ್ತೆ ಆಗಿರ್ಬೋದು, ಚಂದು ಆಗಿರ್ಬೋದು, ನಾನು ನರ್ಮದಾ ಅನ್ನುವಂತಹ ಕತೆಗಳಾಗಿರ್ಬೋದು. ಇವೆಲ್ಲಾ ಕತೆಗಳೆಲ್ಲ ನೋಡ್ರಿ, ಎಲ್ಲಾ ಕತೆಗಳು ಕೂಡ ಎದ್ರ ಬಗ್ಗೆ ಹೇಳ್ತಾವಂತಂದ್ರೆ ಮಹಿಳಾ ಲೋಕವನ್ನ ಅನಾವರಣ ಮಾಡುವಂತಹ ಕತೆಗಳು ಇರೋದ್ರಿಂದ ಇವು ಏನು ಅಂತಂದ್ರೆ ನಮಗೆ ಹತ್ತಿರವಾಗಿರುವಂತಹ ಬದುಕನ್ನ ಗೆಲ್ಲುವಂತಹ ಕತೆಗಳೇ ಇದಾವೆ ಹೊರತು ಬದುಕಿಗೆ ವಿಘಟನೆಯಾಗಿ ಹಿಂದೆ ಸರಿಯುವಂತಹ ಪಾತ್ರಗಳು ಇಲ್ಲಿ ಯಾವುದೂ ಇಲ್ಲ. ದೈಹಿಕ ಕಾಯಿಲೆಗಳು ಬರ್ತಾವ್, ಒತ್ತಾಯದಿಂದ ಅವನ್ನ ನಾವು ಎದುರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಇರುವಂತಹ ಕಾಯಿಲೆಯನ್ನ ಹೊರಗೊಡಿಸೋದೇನಿದೆಯಲ್ಲ, ಅದು ಕೂಡ ಅವಳಲ್ಲಿರುವಂತಹ ಆತ್ಮ ಶಕ್ತಿಗೆ ಒಂದು ಏನು ಅಂತಂದ್ರೆ ಸವಾಲಾಗಿರುವಂತಹದ್ದು. ಅದು ಆಕೆ ಅನುಭವಿಸಿದ್ರು ಕೂಡ, ಪ್ರಸಂಗ ಬಂದಾಗ್ಲೂ ಕೂಡ, ಅನುಭವಿಸುವಂತಹ ಪ್ರಸಂಗ ಬಂದಾಗ್ಲೂ ಕೂಡ ಅದನ್ನ ಏನ್ ಮಾಡಬಹುದು ಅಂತಂದ್ರೆ ಶ್ರುತಿ ತಪ್ಪದಂತೆ ಅದರಿಂದ ಮುನ್ನಡೆಯುವಂತಹ ಅನುಭವಗಳನ್ನ ಕೂಡ ಅವರು ತಮ್ಮ ಕಥಾತ್ಮಕ ವಿವರಣೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಎಲ್ಲಾ ಕಥೆಗಳ ಜಾಡಿನಲ್ಲಿ ಒಂದು ಜೀವಂತಿಕೆ ಇದೆ. ಅದು ಜೀವಂತಿಕೆ ಯಾವುದು ಅಂದ್ರೆ ಸಾಂಸಾರಿಕ ಮೌಲ್ಯಗಳನ್ನ ಬಿತ್ತುವಂತಹ ಜೀವಂತಿಕೆ. ಸೂಕ್ಷ್ಮವಾಗಿ ಮತ್ತು ಮೆಲೋನೋಟದಲ್ಲಿ ಬಿತ್ತರಿಸಿರುವಂತಹ ಅಪರೂಪವಂತಹ ಕಥೆಗಳು ಅದಾವು ಅಂತ ಹೇಳಿ ಜಯಂತ್ ಕಾಯ್ಕಿಣಿ ಸರ್ ಅವರು ಮುನ್ನುಡಿಯಲ್ಲಿ ಬರೀತಾರೆ. ಆದ್ದರಿಂದ ಇವತ್ತು ಕಸ್ತೂರಿ ಬಾಯ್ರಿಯವರಿಲ್ಲ, ಬಹಳ ಅವ್ರ ಬಗ್ಗೆ ಮಾತನಾಡುವಂತಹ ಸಂಗತಿಗಳು ಬಹಳ ಇದ್ದಾವೆ. ಮೇಡಮ್ ಅವರು ನಮ್ಮ ಹತ್ರ ಇಲ್ಲ. ಅವ್ರಿಗೆ ನಾವು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಾಗ ಅವ್ರ ಮನೆಗೆ ಹೋಗಿದ್ವಿ ಎಲ್ಲರೂ, ನಮ್ಮ ಸಿದ್ಲಿಂಗಪ್ಪ ಬಿಳ್ಗಿ ಸರು, ಕೊನ್ಸಾಗಿ ಸರು, ಶರಣಪ್ಪ ಹುಲ್ಗೇರಿ ಸರು, ಇನ್ನೂ ಬಹಳ ಜನರು ಕೂಡ ಹೋದಾಗ, ಆಮೇಲೆ ನಾನು ಯಾವಾಗಾದ್ರೂ ಹೋದಾಗ ಅವ್ರ ಮನೆಗೆ ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಫೋನಲ್ಲಿ ಮಾತನಾಡುವಾಗ ಅವ್ರು ತೋರುವಂತಹ ನಮ್ಮ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಇಟ್ಟಿರುವಂತಹ ಗೌರವ,
ಅದನ್ನು ನಾವು ಯಾವತ್ತೂ ಮರಲಿಕ್ಕಾಗೋದಿಲ್ಲ. ಈ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಕಸ್ತೂರಿಬಾಯಿ ಮೇಡಮ್ ಅವರು ಕೊಟ್ಟಿರುವಂತಹ ಕಾಣಿಕೆ ಅನನ್ಯವಾಗಿದ್ದು. ಸಾಹಿತ್ಯ ಲೋಕಕ್ಕೆ ಅವ್ರು ಕೊಟ್ಟಿರುವಂತಹ ಕಾಣಿಕೆಯನ್ನು ನಾವು ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಅದೇ ನಾನು ಆಗಲೇ ಹೇಳಿದ್ನಲ್ಲ, ಅವರು ಬರೀ ಮಹಿಳಾ ಲೋಕಕ್ಕೆ ಅಂತ ನಾವು ಹೇಳುವ ಜೊತೆಗೆ ಅವರು ಸಾಹಿತ್ಯ ಲೋಕಕ್ಕೆ ಕೂಡ ಅವರು ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಈ ವಿಷಯಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕರ್ನಾಟಕ ಲೇಖಕಿಯರ ಸಂಘದ ಪರವಾಗಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪರವಾಗಿ ನಾವು ಇವತ್ತು ಅವರಿಗೊಂದು ನುಡಿ ನಮನವನ್ನು ಅರ್ಪಿಸುವುದರ ಮೂಲಕವಾಗಿ ಅವರ ನಡೆದು ಬಂದ ಸಾಹಿತ್ಯದ ದಾರಿ ಏನೈತಲ್ಲ, ಆ ದಾರಿಯ ಮುಂದೆ ನಿಂತ್ಕೊಂಡು ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಗೌರವದ ನಮನಗಳನ್ನು ಅರ್ಪಿಸುವಂತಹ ಅವಕಾಶವನ್ನು ನನಗಿವತ್ತು ದಾನಶೆಟ್ಟಿ ಮೇಡಮ್ ಅವರಾಗಿರ್ಬೋದು, ಶೆಲ್ಲಿಕೆರಿ ಸರ್ ಅವರಾಗಿರ್ಬೋದು, ಆ ಎಲ್ಲ ಕಾಸಿಂ ಸರ್ ಆಗಿರ್ಬೋದು, ಎಲ್ಲ ಬಳಗ ನನಗೆ ಒದಗಿಸಿಕೊಟ್ಟಿದೆ. ಮಾತನಾಡುವಂಥ ವಿಷಯ ಇನ್ನೂ ಬಹಳ ಇದೆ. ಆದರೆ ಈ ಅವಕಾಶಕ್ಕೋಸ್ಕರ ಇನ್ನೂ ನಾವು ಅವ್ರ ಬಗ್ಗೆ ಒಂದೊಂದು ಕೃತಿಗಳ ಮೇಲೆ, ಈ ಕಾತ್ಯಾಯಿನಿ ಅಂತ ಅನ್ನುವಂತಹ ಕೃತಿಯಾಗಿರಬಹುದು ಅಥವಾ ಬೇರೆ ಬೇರೆ ಏನು ಕೃತಿಗಳದಾವಲ್ಲ, ತುಂಬ 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 ರೀತಿಯಲ್ಲಿ ನಮಗೆಲ್ಲ ಕೃತಿಗಳೇನು ಕಟ್ಟಿಕೊಡುವಂಥ ಒಂದು ಮೌಲ್ಯ ಏನಿದೆ ಅಲ್ಲ, ಅದರ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಗಂಧವತಿ ಬಗ್ಗೆ ಮಾತಾಡಬೇಕಾಗಿದೆ, ನೀಲಿ ಆಕಾಶಕ್ಕೆ ರೆಕ್ಕೆ ಬಿಚ್ಚಿ ಮಾತಾಡಬೇಕಾಗಿದೆ, ನದಿಯಾದವಳ ಬಗ್ಗೆ ಮಾತಾಡಬೇಕಾಗಿದೆ, ಬೋರಂಗಿ ಮತ್ತೆ ಮಾತಾಡಬೇಕಾಗಿದೆ, ಅಲ್ಲ ಮೆನಡೆಗೆ ಅನ್ನುವಂತಹದ್ರ ಬಗ್ಗೆ ಮಾತಾಡಬೇಕಾಗಿದೆ. ಹೀಗೆ ಹಲವು ತಾಯಿ ಬೇರಿನ ಬಗ್ಗೆ ಮಾತಾಡಬೇಕಾಗಿದೆ. ಕಲ್ಲಾದಲ್ಲೋ ಅಹಲ್ಯೆ ಅನ್ನೋದ್ರ ಬಗ್ಗೆ, ಎರಡು ರೆಕ್ಕೆಗಳ ಗೆರೆಗಳು, ಹೀಗೆ ಎಲ್ಲವುಗಳ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಆ ಒಂದು ವಿಚಾರ ಕಮ್ಮಟ ನಡೀಲಿ. ಆ ಗೋಷ್ಠಿ ಯಾರಾದರೂ ನಾವೆಲ್ಲ ಸೇರಿಕೊಂಡು ಮಾಡೋಣ ಅಂತ ಹೇಳ್ತಾ, ಇಂಥ ಅವಕಾಶವನ್ನು ನನ್ನ ಬಹುಶಃ ನಿಮಗೆ ತಡ ಮಾಡಿ ನಾನು ಈ ಫೇಸ್ಬುಕ್ ಮುಖ ಪುಟವನ್ನು ನಾನು ಪ್ರವೇಶ ಮಾಡಿದೆ. ಅದಕ್ಕೋಸ್ಕರ ತಮ್ಮಲ್ಲಿ ನಾನು ತುಂಬ ವಿನಮ್ರವಾಗಿ ಏನಂದರೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನನಗೊಂದು ಇಷ್ಟು ಸಮಯವನ್ನು, ಕಾಲಾವಕಾಶನ ಒದಗಿಸಿಕೊಟ್ಟಂತಹ ಗೀತಾ ದಾನಶೆಟ್ಟಿ ಮೇಡಮ್ ಅವ್ರಿಗೆ, ಆಮೇಲೆ ಕಾಸಿಂ ಸರ್ ಅವ್ರಿಗೆ, ಆಮೇಲೆ ಶೆಲ್ಲಿಕರ್ ಸರ್ಗೆ, ಆ ಎಲ್ಲ ಬಳಗಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಎರಡೂ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ನಮಸ್ತೆ, ವಂದನೆಗಳು.